ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು 2016 ಮಾರ್ಚ್ 5ರಂದು ಸಹಾಯಕ ಪ್ರಾಧ್ಯಾಪಕ ಹುದ್ದೆಗೆ ಸಂಬಂಧಪಟ್ಟಂತ ರಾಜ್ಯಶಾಸ್ತ್ರ ವಿಷಯಕ್ಕೆ ಪರೀಕ್ಷೆಯನ್ನು ನಡೆಸಲಾಗಿತ್ತು. ಆ ಪ್ರಶ್ನೆ ಪತ್ರಿಕೆಯನ್ನ ಈಗ ನೋಡ್ತಾ ಇದ್ದೀವಿ. ವಿಶೇಷವಾಗಿ 2016ರಲ್ಲಿ ಮೇನ್ ಸಬ್ಜೆಕ್ಟ್ಗೆ 200 ಅಂಕಗಳನ್ನು ನಿಗದಿಪಡಿಸಿ ಜಿಕೆಗೆ 100 ಅಂಕಗಳನ್ನು ನಿಗದಿಪಡಿಸಿತ್ತು. ಆದರೆ ಪ್ರಸ್ತುತ ಜಿಕೆಗೆ 50 ಅಂಕಗಳನ್ನು ಮತ್ತು ಮೇನ್ ಸಬ್ಜೆಕ್ಟ್ಗೆ 250 ಅಂಕಗಳನ್ನು ನಿಗದಿಪಡಿಸಿದೆ. ಮೊದಲನೇ ಪ್ರಶ್ನೆ, ಪ್ಲೇಟೋ ಪ್ರಕಾರ ಕೆಳಗಿನ ಯಾವ ಆತ್ಮದ ಅಂಶಗಳು ಅಂತೇಳಿ ಪ್ರಶ್ನೆ ಇದೆ. ಇದಕ್ಕೆ ಉತ್ತರ ಏನಂತಂದ್ರೆ ಮೂರನೇದು ಸಿ ವೈಚಾರಿಕತೆ, ಚೈತನ್ಯ ಮತ್ತು ಲೋಭ ಅನ್ನುವಂಥದ್ದು ಸರಿಯಾದ ಉತ್ತರ. ಎರಡನೇದು, ಕೆಳಗಿನ ಯಾವ ಮಾನದಂಡಗಳನ್ನು ಅರಿಸ್ಟಾಟಲಿನ ಸರ್ಕಾರಗಳ ವರ್ಗೀಕರಣ ಆಧರಿಸಿದೆ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಆಳುವರ ಸಂಖ್ಯೆ ಮತ್ತು ಉದ್ದೇಶ ಅನ್ನುವಂಥದ್ದು ಸರಿಯಾದ ಉತ್ತರ. ಮೂರನೇದು, ಕೆಳಗಿನ ಯಾವುದು ಪ್ಲೇಟೋನ ಶಿಕ್ಷಣದ ಕ್ರಮದ ಲಕ್ಷಣವಲ್ಲ ಅಂತಂದ್ರೆ ಮೂರನೇದು ಡಿ ಐಚ್ಛಿಕ ಅನ್ನುವಂಥದ್ದು ಸರಿಯಾದ ಉತ್ತರ, ಲಕ್ಷಣ ಅಲ್ಲದ್ದದು. ನಾಲ್ಕನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಹೇಳಿಕೆ ಸರಿ ಅಂತೇಳಿ. ಮೆಕೆವಲಿ ರಾಜ್ಯದ ಐಕ್ಯತೆಗೆ ಅತಿ ಹೆಚ್ಚು ಆದ್ಯತೆ ನೀಡಿದನು. ಮೆಕೆವಲಿ ರಾಜ್ಯವನ್ನು ಒಂದು ಜೀವಿ ಎಂದು ಪರಿಗಣಿಸಿದನು. ಮೆಕೆವಲಿಯ ಕುರಿತು ದ ಪ್ರಿನ್ಸ್ ಕೇಂದ್ರ ವಿಷಯ ನ್ಯಾಯ. ದ ಪ್ರಿನ್ಸ್ ಕುರಿತಿಯಲ್ಲಿ ಮೆಕೆವಲಿ ಸಮಾನತೆಯ ತತ್ವಕ್ಕೆ ಅತಿ ಹೆಚ್ಚು ಆದ್ಯತೆ ನೀಡಿದನು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಒಂದನೇದಂದ್ರೆ ಮೆಕೆವಲಿ ರಾಜ್ಯದ ಐಕ್ಯತೆಗೆ ಅತಿ ಹೆಚ್ಚು ಆದ್ಯತೆ ನೀಡಿದನು ಅಂತೇಳಿ. ಐದನೇ ಪ್ರಶ್ನೆ, ಕೆಳಗಿನವರಲ್ಲಿ ಯಾರು ಸೀಮಿತ ಸರ್ಕಾರವನ್ನು ಪ್ರತಿಪಾದಿಸಿದರು ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಜಾನ್ ಲಾಕ್. ಆರನೇ ಪ್ರಶ್ನೆ, ಕೆಳಗಿನ ಯಾವ ಕೃತಿಯು ರಾಜಕೀಯ ಅಧಿಕಾರ ಪಡೆಯುವುದಕ್ಕೆ ಮತ್ತು ಉಳಿಸಿಕೊಡುವುದಕ್ಕೆ ಸಂಬಂಧಿಸಿದ ಕೈಪಿಡಿಯಾಗಿದೆ ಅಂತಂದ್ರೆ ಆರನೇದು ದ ಪ್ರಿನ್ಸ್ ಅಂತೇಳಿ. ಆರನೇದು ಏನಂದ್ರೆ ಉತ್ತರ ದ ಪ್ರಿನ್ಸ್ ಕೃತಿಯಲ್ಲಿ. ಏಳನೇ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿರಿ ಅಂತಿದೆ. ರೂಸೋ ಅವರ ಪ್ರಕಾರ ಸಾಮಾನ್ಯ ಇಚ್ಛೆ ಎಂದರೆ ಕಾರ್ಯಾಂಗದ ಇಚ್ಛೆ. ಲಾಕರ್ ಅವರ ಸಾಮಾಜಿಕ ಒಪ್ಪಂದಗಳಲ್ಲಿ ನೈಸರ್ಗಿಕ ಸ್ಥಿತಿಯಲ್ಲಿ ತಾವು ಹೊಂದಿದ ಎಲ್ಲ ಹಕ್ಕುಗಳನ್ನ ಜನರು ಸರ್ಕಾರಕ್ಕೆ ವರ್ಗಾಯಿಸಿದರು. ಥಾಮಸ್ ಆಬ್ ಅವರ ಪ್ರಕಾರ ನೈಸರ್ಗಿಕ ಸ್ಥಿತಿಯಲ್ಲಿ ಜನರು ಮಾಡಿಕೊಂಡ ಒಪ್ಪಂದ ಹಿಂದಕ್ಕೆ ತೆಗೆದುಕೊಳ್ಳಲಾಗದ್ದು ಅಂತೇಳಿ. ಇದಕ್ಕೆ ಸರಿಯಾದ ಹೇಳಿಕೆಗಳು ಯಾವುದಂತಿದೆ. ಏಳನೇ ಪ್ರಶ್ನೆಗೆ ಉತ್ತರ ಯಾವುದಂತಂದ್ರೆ ಡಿ 3 ಮಾತ್ರ ಅಂತೇಳಿ. ಥಾಮಸ್ ಆಬ್ ಅವರ ಪ್ರಕಾರ ನೈಸರ್ಗಿಕ ಸ್ಥಿತಿಯಲ್ಲಿ ಜನರು ಮಾಡಿಕೊಂಡ ಒಪ್ಪಂದ ಹಿಂದಕ್ಕೆ ತೆಗೆದುಕೊಳ್ಳಲಾಗದ್ದು ಅಂತೇಳಿ ಹೇಳಿರುವಂಥದ್ದು. 8ನೇ ಪ್ರಶ್ನೆ, ಅಧಿಕ ಸಂಖ್ಯಾತರ ಅಧಿಕ ಸುಖ ಈ ಪದಪುಂಜವನ್ನ ಪ್ರಥಮ ಬಾರಿಗೆ ಬಳಸಿದ ವ್ಯಕ್ತಿ ಯಾರಂತ. ದ ಗ್ರೇಟೆಸ್ಟ್ ಹ್ಯಾಪಿನೆಸ್ ಆಫ್ ದ ಗ್ರೇಟೆಸ್ಟ್ ನಂಬರ್ಸ್ ಅನ್ನುವಂಥದ್ದು ನಾವು ನಮ್ಮ ಮೊದಲ ಓದಿನ ಪ್ರಕಾರ ನಾವು ಡೈರೆಕ್ಟ್ ಸಿ ಹೋಗ್ಬಿಡ್ತೀವಿ. ಆದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಬಿ ಅನ್ನುವಂಥದ್ದು ಸರಿಯಾದ ಉತ್ತರ. ಫ್ರಾನ್ಸಿಸ್ ಅಚೆಸ್ನ ತಮ್ಮ ಎನ್ಕ್ವೈರಿ ವಿತ್ ದ ಒರಿಜಿನಲ್ ಆಫ್ ಅವರ್ ಐಡಿಯಾ ಆಫ್ ಬ್ಯೂಟಿ ಅಂಡ್ ವರ್ಚು ಅನ್ನುವಂಥ ಕೃತಿಯಲ್ಲಿ ಅವರು ಅಧಿಕ ಸಂಖ್ಯಾತರ ಅಧಿಕ ಸುಖ ಅನ್ನುವಂಥದ್ದ ಪದಪುಂಜವನ್ನ ಬಳಸಿದ್ದಾರೆ. 9ನೇದು, ಹೆಗಲ್ರ ಡೈಲೆಕ್ಟಿಕ್ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತಿದೆ. 9ನೇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಡಿ ಸತ್ಯವನ್ನ ತಿಳಿಯಲು ವೈರುಧ್ಯಗಳು ಅಗತ್ಯವಾಗಿವೆ ಅನ್ನುವಂಥದ್ದು ಸರಿಯಾದ ಉತ್ತರ. 10ನೇದು, TH ಗ್ರೀನ್ ಅವರು ರಾಜ್ಯನೀತಿ ತತ್ವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತೇಳಿ. 10ನೇದಕ್ಕೂ 3ನೇದು ಅಂದ್ರೆ ಸಿ ರಾಜ್ಯದ ಅತಿ ಮುಖ್ಯ ಕೆಲಸ ನೈತಿಕತೆ ಜೀವನಕ್ಕಿರುವ ಅಡೆತಡೆಗಳ ನಿವಾರಣೆ ಅನ್ನುವಂಥದ್ದು. 11ನೇ ಪ್ರಶ್ನೆ, ಮಾವತ್ ಸೆತುಂಗ್ ಅವರ ಪ್ರಕಾರ ಕೆಳಗಿನಗಳಲ್ಲಿ ಯಾವುದು ವಿರೋಧಕ ವೈರುಧ್ಯದ ಉದಾಹರಣೆಯಾಗಿವೆ ಅಂತೇಳಿ. 11ನೇದಕ್ಕೆ ಉತ್ತರ ಏನಂತಂದ್ರೆ 3ನೇದು ಅಂದ್ರೆ ಸಿ ಸಾಮ್ರಾಜ್ಯವಾದಿ ಹಾಗೂ ವಸಾಹತ ನಡುವಿನ ವೈರುಧ್ಯ ಅನ್ನುವಂಥದ್ದು ಸರಿಯಾದ ಉತ್ತರ. 12ನೇದು, ಆಂಟೋನಿ ಗ್ರಾಮ್ಸಿ ಅವರ ಪ್ರಕಾರ ಕೆಳಗಿನಗಳಲ್ಲಿ ಯಾವುದು ಸಾಂಸ್ಕೃತಿಕ ಅಧಿನಾಯಕತ್ವಕ್ಕೆ ಪರ್ಯಾಯವಾದ ಅಧಿನಾಯಕತ್ವವನ್ನು ಸೃಷ್ಟಿಸುತ್ತದೆ ಅಂತಂದ್ರೆ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಕಾರ್ಮಿಕ ವರ್ಗದ ಜೈವಿಕ ಬುದ್ಧಿಜೀವಿಗಳಂತೇಳಿ. ನೆಕ್ಸ್ಟ್ 13ನೇ ಪ್ರಶ್ನೆ, ಲೆನಿನ್ ಪ್ರಕಾರ ಕೆಳಗಿನಗಳಲ್ಲಿ ಯಾವುದು ಸಾಮ್ರಾಜ್ಯವಾದದ ಲಕ್ಷಣವಲ್ಲ ಅಂತಿದೆ. 13ನೇದಕ್ಕೆ ಸರಿಯಾದ ಉತ್ತರ 4 ಅಂದ್ರೆ ಡಿ ವಸಾಹತು ರಾಷ್ಟ್ರಗಳಲ್ಲಿ ಮಧ್ಯಮ ವರ್ಗದ ಉಗಮ ಅನ್ನುವಂಥದ್ದು ಸರಿಯಾದ ಉತ್ತರ. 14ನೇದು,
ಜಾನ್ ರಾಲ್ಸ್ ಅವರ ನ್ಯಾಯ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನ ಪರಿಶೀಲಿಸಿರಿ ಅಂತಿದೆ. ಎಷ್ಟು 14ನೇ ಪ್ರಶ್ನೆಗೆ ಉತ್ತರ ಯಾವುದು ಅಂತಂದ್ರೆ ಎಸ್ 4ನೇದು ಅಂದ್ರೆ ಡಿ ಡಿ ಉತ್ತರ. 2 ಮತ್ತು 3 ಅಂತಂದ್ರೆ ಮೂಲ ಸ್ಥಿತಿಯ ಸದಸ್ಯರು ತಾವು ಮುಂದೆ ಸೃಷ್ಟಿಸಬಹುದಾದ ಸಮಾಜದಲ್ಲಿ ತಮ್ಮ ಸ್ಥಾನಮಾನದ ಅರಿವು ಹೊಂದಿರಲಿಲ್ಲ. ವ್ಯತ್ಯಾಸದ ತತ್ವವು ಸಾಮಾಜಿಕ ಹಾಗೂ ಆರ್ಥಿಕ ಅಸಮಾನತೆಗಳನ್ನು ಸಂಯೋಜಿಸುವುದಕ್ಕೆ ಸಂಬಂಧಿಸಿದೆ ಅನ್ನುವಂಥದ್ದು ಸರಿಯಾದ ಹೇಳಿಕೆಗಳು ಅಂತೇಳಿ. ಎಸ್ 15ನೇ ಪ್ರಶ್ನೆ 15 ರಾಬರ್ಟ್ ನಾಜಿಕ್ ಪ್ರತಿಪಾದಿಸಿದ್ದು ಅಂದ್ರೆ ಉತ್ತರ ಡಿ ಕನಿಷ್ಠ ರಾಜ್ಯ ಅಂತೇಳಿ. 16ನೇದು ಸಮುದಾಯದ ಸಮುದಾಯವಾದಕ್ಕೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿ ಅಂತೇಳಿ. ಎಸ್ 1ನೇದು ಅದು ಸಂಬಂಧಿತ ವ್ಯಕ್ತಿಯ ಕಲ್ಪನೆಯನ್ನು ಪ್ರತಿಪಾದಿಸುತ್ತದೆ ಅನ್ನುವಂಥದ್ದು ಸರಿಯಾದ ವಾಕ್ಯ. 17ನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಯುರೋಪಿಯನ್ ಮಧ್ಯಕಾಲೀನ ಉಳಿಗಮಾನ ಪದ್ಧತಿಯ ಪರಿಣಾಮವಾಗಿದೆ ಅಂತೇಳಿ. 17ನೇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಒಂದು ಭೂಮಾಲೀಕರು ನೈಜ ಪರಮಾಧಿಕಾರಿಗಳ ಆದರು ಅನ್ನುವಂಥದ್ದು ಸರಿಯಾದ ಉತ್ತರ. 18ನೇ ಪ್ರಶ್ನೆ ಅರಸನ ದೈವಿ ಹಕ್ಕಿನ ಸಿದ್ಧಾಂತದ ಪ್ರಕಾರ ಕೆಳಗಿನಗಳಲ್ಲಿ ಯಾವುದು ಅರಸನ ಅಧಿಕಾರದ ಮೂಲವಾಗಿದೆ ಅಂತೇಳಿ. 18ನೇಕ್ಕೆ ಉತ್ತರ ಏನಂತಂದ್ರೆ ಎಸ್ 3 ದೇವರು ಅಂತೇಳಿ. 18 3. 19 ನಡವಳಿಕವಾದವು ಅತ್ಯಂತ ನಿಕಟ ಸಂಬಂಧ ಹೊಂದಿರುವುದು ಅಂತಿದೆ. 19ಕ್ಕೆ ಉತ್ತರ ಏನಂತಂದ್ರೆ ಎಸ್ ಡಿ ಪ್ರತ್ಯಕ್ಷ ಪ್ರಮಾಣವಾದ ಹಾಗೂ ಪ್ರಾಯೋಗಿಕವಾದಕ್ಕೆ ಅಂತೇಳಿ ಸರಿಯಾದ ಉತ್ತರ. 20ನೇದು ಈ ಕೆಳಗಿನಗಳಲ್ಲಿ ಮ್ಯಾಕ್ಫರ್ಸನ್ ಮತ್ತು ಪೇಟ್ಮನ್ ಪ್ರತಿಪಾದಿಸಿದ ಪ್ರಜಾಪ್ರಭುತ್ವದ ಬಗೆ ಯಾವುದು ಅಂತಿದೆ. 20ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದ್ರೆ ಎಸ್ ಭಾಗವಹಿಸುವಿಕೆ ಪ್ರಜಾಪ್ರಭುತ್ವ ಪಾರ್ಟಿಸಿಪೇಟರಿ ಡೆಮೋಕ್ರಸಿ ಅಂತೇಳಿ. 21 ಅಧಿಕೃತ ಸಮಾನತೆಯ ತತ್ವವು ಪಾಸಾಗಬೇಕಾದರೆ ಪರೀಕ್ಷೆ ಅಂತಿದೆ. 21ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದ್ರೆ ತಾರತಮ್ಯ ಇಲ್ಲದಿರುವುದು ಅಂತೇಳಿ. ಎಸ್ 22ನೇ ಪ್ರಶ್ನೆ ತುಲನಾತ್ಮಕ ರಾಜಕಾರಣದ ಅಧ್ಯಯನವು ಪ್ರಥಮ ಘಟ್ಟದಲ್ಲಿ ಅಧ್ಯಯನದ ಕೇಂದ್ರ ವಿಷಯ ಯಾವುದಾಗಿತ್ತು ಅಂತೇಳಿ. ಎಸ್ 22ನೇ ಪ್ರಶ್ನೆಗೆ ಉತ್ತರ 3 ಅಂದರೆ ಸಿ ರಾಜಕೀಯ ಸಂಘಟನೆಗಳ ಉತ್ತಮ ತಿಳುವಳಿಕೆ ಅಂತೇಳಿ. ಎಸ್ 24ನೇದಕ್ಕೆ ಎಸ್ 23 22ನೇ ಎಸ್ ಸಿ. ಈಗ ನೆಕ್ಸ್ಟ್ 23ನೇ ಪ್ರಶ್ನೆ ದ ಪೊಲಿಟಿಕಲ್ ಸಿಸ್ಟಮ್ ಆ್ಯನ್ ಎನ್ಕ್ವೈರಿ ಇನ್ ಟು ದ ಸ್ಟೇಟ್ ಆಫ್ ಪೊಲಿಟಿಕಲ್ ಸೈನ್ಸ್ ಕೃತಿಯ ಲೇಖಕರು ಯಾರಂತಿದೆ. ಹೂ ಈಸ್ ದ ಆಥರ್ ಆಫ್ ದ ಬುಕ್ ದ ಪೊಲಿಟಿಕಲ್ ಸಿಸ್ಟಮ್ ಆ್ಯನ್ ಎನ್ಕ್ವೈರಿ ಇನ್ ಟು ದ ಸ್ಟೇಟ್ ಆಫ್ ಪೊಲಿಟಿಕಲ್ ಸೈನ್ಸ್ ಅಂತೇಳಿ. 23ನೇದು ಎಸ್ 1ನೇದು ಡೇವಿಡ್ ಡಿಸ್ಟನ್. ಈ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ಗೆ ಸಂಬಂಧಪಟ್ಟಂತೆ ಕಡಿಮೆ ಅಂದರೆ 100 ಕೃತಿಗಳ ಹೆಸರು ನಮ್ಗೆ ಗೊತ್ತಿರಲೇಬೇಕು. 100 ಅಥವಾ 200 ಕೃತಿಗಳ ಹೆಸರುಗಳು ನಮಗೆ ಗೊತ್ತಿರಲೇಬೇಕು. ಇಲ್ಲಿ ಕೊಟ್ಟಿರುವಂಥ ಗ್ಯಾಬ್ರಿಯಲ್ ಅಲ್ಮಂಡ್, ಲೂಷಿಯನ್ ಪೈ, ಕಾರ್ಲ್ ಡ್ಯೂಟಿಚ್ ಇವರೆಲ್ಲರ ಕೃತಿಗಳನ್ನು ಗೊತ್ತಿದ್ರೆ ನಾವು ಉತ್ತರವನ್ನ ಬೇಗ ಹಾಕಬಹುದು. 24ನೇ ಪ್ರಶ್ನೆ ಎಸ್ ಕೆಳಗಿನ ಹೇಳಿಕೆಯನ್ನು ಪರಿಶೀಲಿಸಿರಿ ಅಂತಿದೆ. ತುಲನಾತ್ಮಕ ರಾಜಕಾರಣದ ಅಧ್ಯಯನವು ಕೇವಲ ರಾಷ್ಟ್ರಗಳ ರಾಜಕೀಯ ವ್ಯವಸ್ಥೆಯ ಅಧ್ಯಯನಕ್ಕೆ ಸಂಬಂಧಿಸಿದೆ. ತುಲನಾತ್ಮಕ ರಾಜಕಾರಣದ ಶಾಸ್ತ್ರದಲ್ಲಿ ಮಾಡಲಾಗುವ ಹೋಲಿಕೆಗಳು ಬಹುಆಯಾಮ ಹೊಂದಿವೆ. ತುಲನಾತ್ಮಕ ರಾಜಕಾರಣದ ಉದ್ದೇಶವು ವರ್ಣನಾತ್ಮಕ ಮತ್ತು ವ್ಯಾಖ್ಯಾನಾತ್ಮಕ ಭವಿಷ್ಯ ನುಡಿಯುವುದೇ ಆಗಿದೆ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಡಿ 2 ಮತ್ತು 3 ಅಂತೇಳಿ. ತುಲನಾತ್ಮಕ ರಾಜಕಾರಣದ ಶಾಸ್ತ್ರದಲ್ಲಿ ಮಾಡಲಾಗುವ ಹೋಲಿಕೆಗಳು ಬಹುಆಯಾಮ ಹೊಂದಿವೆ. ತುಲನಾತ್ಮಕ ರಾಜಕಾರಣದ ಉದ್ದೇಶ ವರ್ಣನಾತ್ಮಕ ವ್ಯಾಖ್ಯಾನಾತ್ಮಕ ಭವಿಷ್ಯ ನುಡಿಯುವುದಾಗಿದೆ. 25ನೇ ಪ್ರಶ್ನೆ ಎಸ್ 25 ಒಳಹೋಗುವಿಕೆ ಚರಾಂಶಗಳು ಈಸ್ಟರ್ನ್ ಮಾದರಿಯ ರಾಜಕೀಯ ವ್ಯವಸ್ಥೆಯ ಡ್ಯಾಶ್ ಗುಣಗಳನ್ನು ಹೊಂದಿದೆ ಅಂದ್ರೆ ಬೇಡಿಕೆ ಮತ್ತು ಬೆಂಬಲಗಳಂತೇಳಿ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ಪುಟ್ ಔಟ್ಪುಟ್ಸ್ ಅಂತ ಏನಿದೆಯಲ್ಲ ಡೇವಿಡ್ ಈಸ್ಟರ್ನ್ ಬಗ್ಗೆ ಬಹಳ ಸಾರಿ ಪ್ರಶ್ನೆ ಬಂದಿದೆ. ಅದ್ರ ಬಗ್ಗೆ ನಾವು ನೋಟ್ಸ್ ಮಾಡ್ಕೊಂಡು 5-6 ಸಾರಿ ಓದಿದರೆ ಬೇಗ ಉತ್ತರವನ್ನ ಹಾಕ್ಬಹುದು. ಬ್ರಿಟನ್ನಲ್ಲಿ ಕೆಳಗಿನಗಳಲ್ಲಿ ಯಾವ ಘಟನೆಯಿಂದ ಸಂವಿಧಾನಾತ್ಮಕ ಬುನಾದಿ ಹಾಕಿತು ಅಂತೇಳಿ. 26ಕ್ಕೆ ಎಸ್ 2ನೇದು 1688ರ ಗ್ಲೋರಿಯಸ್ ಕ್ರಾಂತಿ ಅಂತೇಳಿ. ಎಸ್ 27ನೇ ಪ್ರಶ್ನೆ ಎಸ್ ಕೆಳಗಿನಗಳಲ್ಲಿ ಯಾವುದು ಸಂವಿಧಾನಾತ್ಮಕತೆಯ ತತ್ವಕ್ಕೆ ವಿರುದ್ಧವಾಗಿದೆ ಅಂತೇಳಿ. 27ಕ್ಕೆ ಅಂದ್ರೆ ಸಂವಿಧಾನಾತ್ಮಕ ಅಂದ್ರೇನೆ ಅದಕ್ಕೆ ವಿರುದ್ಧ ಯಾವುದಂದ್ರೆ ಸರ್ವಾಧಿಕಾರ ಸರ್ಕಾರ, ಅಧಿಕಾರ ವಿಕೇಂದ್ರೀಕರಣ, ಜವಾಬ್ದಾರಿಯುತ ಸರ್ಕಾರ, ಪ್ರಾತಿನಿಧಿಕ ಸರ್ಕಾರ ಇದು ಸಂವಿಧಾನಾತ್ಮಕತೆಯ ತತ್ವ ಆಗಿದೆ ಅಂತೇಳಿ. 28ನೇದು
ಯಾವ ಹೇಳಿಕೆ ತಪ್ಪಾಗಿದೆ ಅಂತೇಳಿ 28. ಯಾವ ಹೇಳಿಕೆ ಅಮೆರಿಕ ಸಂವಿಧಾನ ಸಂಯುಕ್ತ ಸರ್ಕಾರ ಅಧಿಕಾರಗಳನ್ನು ನಿರೂಪಿಸಿ ವಿಶೇಷಾಧಿಕಾರಗಳನ್ನು ರಾಜ್ಯಗಳಿಗೆ ನೀಡಿದೆ. ಕೆನಡಾ ಸಂವಿಧಾನವು ರಾಜ್ಯಗಳ ಅಧಿಕಾರಗಳನ್ನು ನಿರೂಪಿಸಿ ವಿಶೇಷಾಧಿಕಾರವನ್ನು ಕೇಂದ್ರಕ್ಕೆ ನೀಡಿದೆ. ಭಾರತದ ಸಂವಿಧಾನ ಕೇಂದ್ರ ಮತ್ತು ರಾಜ್ಯ ಎರಡು ಅಧಿಕಾರಗಳು ನಿರೂಪಿತವಾಗಿವೆ. ಆಸ್ಟ್ರೇಲಿಯಾದಲ್ಲಿ ರಾಜ್ಯಗಳ ಅಧಿಕಾರಗಳನ್ನು ನಿರೂಪಿಸಿ ವಿಶೇಷಾಧಿಕಾರವನ್ನು ಸಂವಿಧಾನದ ಸಂಯುಕ್ತ ಸರ್ಕಾರಕ್ಕೆ ನೀಡಿದೆ ಅಂತಂದು ಇದು ಪ್ರಶ್ನೆ. ಎಸ್ ಅಂದ್ರೆ 28ನೇದು. 28ಕ್ಕೆ ತಪ್ಪಾದ ವಾಕ್ಯ ಅಂದ್ರೆ 4ನೇದು. ಎಸ್ 4. ಆಸ್ಟ್ರೇಲಿಯಾದಲ್ಲಿ ರಾಜ್ಯಗಳ ಅಧಿಕಾರವನ್ನು ನಿರೂಪಿಸಿ ವಿಶೇಷಾಧಿಕಾರಗಳನ್ನ ಸಂವಿಧಾನ ಸಂಯುಕ್ತ ಸರ್ಕಾರಕ್ಕೆ ನೀಡಿದೆ ಎನ್ನುವಂಥದ್ದು ತಪ್ಪಾದ ಹೇಳಿಕೆ. ಫಿಲಿಬಸ್ಟರಿಂಗ್ ಎಂಬುದು ಕೆಳಗಿನ ಯಾವುದು ತಿಳಿಸುತ್ತದೆ ಅಂತೇಳಿ. ಎಸ್ 29. 29 ಉತ್ತರ ಏನಂತಂದ್ರೆ 2ನೇದು. ಉದ್ದುದ್ದ ಭಾಷಣ ಮಾಡಿ ಮಸೂದೆ ಅಂಗೀಕಾರವನ್ನು ತಡೆಯುವುದು ಅಂತೇಳಿ ಫಿಲಿಬಸ್ಟರಿಂಗ್. ಇದು ಕೂಡ ಅಷ್ಟೇ ಸುಮಾರು 4-5 ಎಕ್ಸಾಮ್ಗಳಲ್ಲಿ ಈಗಾಗಲೇ ಬಂದಿದೆ. ಅಂದ್ರೆ ಸೆನೆಟ್ನಲ್ಲಿ ಕೊಡುವಂತ ಇದು ಸೆನೆಟ್ನಲ್ಲಿ ಇರ್ತೈತಿ. ಉದ್ದುದ್ದ ಭಾಷಣ ಮಾಡಿ ಮಸೂದೆ ಅಂಗೀಕಾರವನ್ನು ತಡೆಯೋದಕ್ಕೆ ಬಳಸ್ತಾರೆ ಇದನ್ನ. 30ನೇ ಪ್ರಶ್ನೆ, ರಾಜಕೀಯ ಸಾಮಾಜೀಕರಣ ಎಂಬ ಪದ ಸೃಷ್ಟಿಸಿದವರು ಯಾರಂತಿದೆ. ಎಸ್ 32. H.A. ಸೈಮನ್ ಅನ್ನುವಂಥದ್ದು ಸರಿಯಾದ ಉತ್ತರ. ಎಸ್ 31. ಭಾರತದ ಭೂಮಿ ಮೇಲೆ ಪ್ರಜಾಪ್ರಭುತ್ವ ಎಂಬುದು ಕೇವಲ ಮೇಲ್ಪದರ, ಅದರ ಸಾರವತ್ತಾಗಿ ಪ್ರಜಾಪ್ರಭುತ್ವ ಅಲ್ಲ ಅಂತೇಳಿ ಹೇಳಿದವರು ಯಾರಂತಂದ್ರೆ ಎಸ್ 31. 3ನೇದು ಡಾಕ್ಟರ್ BR ಅಂಬೇಡ್ಕರ್. ವಿನಾಯಕ್ ದಾಮೋದರ್ ಸವರ್ಕರ್ ಅವರ ವಿಕಾಸಪಡಿಸಿದ ಪರಿಕಲ್ಪನೆ ಯಾವುದು ಅಂತಿದೆ. ಎಸ್ 32. 32ಕ್ಕೆ 2ನೇದು ಹಿಂದುತ್ವ ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 33. ಅಲಿಪುರ ಪಿತೂರಿ ಮೊಕದ್ದಮೆಯಲ್ಲಿ ಅರವಿಂದ್ ಘೋಷ್ ರವರ ಪರ ವಾದ ಮಾಡಿದವರು ಯಾರಂತಿದೆ. 33. 3 ಎಸ್ ಸರಿಯಾದ ಉತ್ತರ. ಚಿತ್ತರಂಜನ್ ದಾಸ್ ಅನ್ನುವಂಥವರು ವಾದವನ್ನು ಮಾಡ್ತಾರೆ. ಪಕ್ಷರಹಿತ ಪ್ರಜಾಪ್ರಭುತ್ವ ಪರಿಕಲ್ಪನೆಯನ್ನು ನೀಡಿದವರು ಯಾರಂತಿದೆ. 34ಕ್ಕೆ ಎಸ್ ಉತ್ತರ ಯಾವುದಂತಂದ್ರೆ ಜಯಪ್ರಕಾಶ್ ನಾರಾಯಣ್. 34ಕ್ಕೆ 4ನೇದು. 35. ಮಾತ್ಸೆತುಂಗ್ ಪ್ರಕಾರ 1970ರ ಸಮಯದಲ್ಲಿ ಚೀನಾದಲ್ಲಿ ನಡೆದ ಸಾಂಸ್ಕೃತಿಕ ಕ್ರಾಂತಿಯ ಉದ್ದೇಶ 4 ಹಳೆಯದರ ನಿರ್ಮೂಲನೆಯಾಗಿದೆ. ಕೆಳಗಿನಲ್ಲಿ ಯಾವುದು 4ನೇದು ಅಲ್ಲ ಅಂತೇಳಿ. 35ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂದ್ರೆ ಎಸ್ 3ನೇದು ಸಿ ಹಳೆಯ ವರ್ಗಗಳು ಅಂತೇಳಿ. 36ನೇದು ಗಣ್ಯರ ಪರಿಕ್ರಮಣ ಎಂಬ ಪರಿಕಲ್ಪನೆ ಕೆಳಗಿನ ಯಾವ ಸಿದ್ಧಾಂತ ಅಭಿವೃದ್ಧಿಪಡಿಸಿದೆ ಅಂತೇಳಿ. ಎಸ್ ಸರಿಯಾದ ಉತ್ತರ ಏನಂದ್ರೆ ಎಲ್ಫ್ರೆಡ್ ಪೆರೆಟೋ ಅಂತೇಳಿ. ಎಸ್ 37ನೇ ಪ್ರಶ್ನೆ, ಕೆಳಗಿನ ಯಾವ ಅವಲಂಬನ ಸಿದ್ಧಾಂತಿ ಸೆಟ್ಲೈಟ್ ಮೆಟ್ರೋಪೊಲಿಸ್ ಎಂಬ ಪದಗಳನ್ನ ಬಳಸಿದ್ದಾನೆ ಅಂತೇಳಿ. 37ನೇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಬಿ ಆಂಡ್ರೆ ಗುಂಡರ್ ಫ್ರ್ಯಾಂಕ್ ಅನ್ನುವಂಥದ್ದು ಸರಿಯಾದ ಉತ್ತರ. 38. ಕೆಳಗಿನ ಯಾವ ಹೇಳಿಕೆ ಸರಿಯಾಗಿಲ್ಲ ಅಂತೇಳಿ. ಎಸ್ ಹಿತಾಸಕ್ತಿ ಗುಂಪುಗಳ ರಾಜ್ಯದ ಹೊರಗಿನ ಒಂದು ಬಗೆಯ ಚದುರಿನ ಅಧಿಕಾರವನ್ನು ಪ್ರತಿನಿಧಿಸುತ್ತದೆ. ಎಸ್ ಏಕಪಕ್ಷ ಪದ್ಧತಿ ವ್ಯವಸ್ಥೆಯಲ್ಲಿ ಎಲ್ಲ ಪಕ್ಷಗಳು ಕಾನೂನುಬದ್ಧವಾಗಿರ್ತವೆ. ಏಕಪಕ್ಷ ಪದ್ಧತಿ ಅಂದ್ರೆ ಒಂದೇ ಪಕ್ಷ ಇರುತ್ತೆ, ಹಾಗಾಗಿ ಎಲ್ಲ ಪಕ್ಷಗಳು ಕಾನೂನುಬದ್ಧವಾಗಿರ್ತವೆ ಅನ್ನುವಂಥದ್ದು ತಪ್ಪು. ಅಂದ್ರೆ ಸರಿಯಾದ ಹೇಳಿಕೆ ಯಾವುದು ಅಲ್ಲ ಅಂತಂದ್ರೆ 38ಕ್ಕೆ ಯಾವುದು ಉತ್ತರ ಅಂದ್ರೆ 2ನೇದು ಇದೆ ಬಿ ಏಕಪಕ್ಷ ಪದ್ಧತಿ ವ್ಯವಸ್ಥೆ ಎಲ್ಲ ಪಕ್ಷಗಳು ಕಾನೂನುಬದ್ಧವಾಗಿರ್ತವೆ ಅನ್ನೋದು. ಎಸ್ ಸಮ್ಮಿಶ್ರ ಸರ್ಕಾರ ರಾಜಕಾರಣ ಬಹುಪಕ್ಷ ಪದ್ಧತಿಯ ಲಕ್ಷಣವಾಗಿದೆ. ಬಲಯುತ ಪಕ್ಷ ಪದ್ಧತಿಯಲ್ಲಿ ಎಲ್ಲ ಪಕ್ಷಗಳು ಕಾನೂನಾತ್ಮಕವಾಗಿರುತ್ತದೆ ಅಂತೇಳಿ. 39ನೇ ಪ್ರಶ್ನೆ, ನೌಕರಶಾಹಿಗೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತೇಳಿ. 39ಕ್ಕೆ ಸರಿಯಾದ ಉತ್ತರ ಏನಂದ್ರೆ 1ನೇದು ಶಾಶ್ವತ ಹುದ್ದೆ ಹೊಂದಿರುವರು ಅಂತೇಳಿ. ಬ್ಯೂರೋಕ್ರಸಿ ಅಂದ್ರೆ ಏನೇ ಶಾಶ್ವತ ಹುದ್ದೆ ಅನ್ನುವಂಥದ್ದು. ಈಗ ನಮ್ಮ ಪ್ರಯತ್ನ ಏನಂತಂದ್ರೆ ಎಲ್ರೂ ಬ್ಯೂರೋಕ್ರಸಿಯ ಒಂದು ಭಾಗ ಆಗ್ಬೇಕನ್ನುವಂಥದ್ದು, ಅಂದ್ರೆ ಸರ್ಕಾರಿ ಹುದ್ದೆ ಪಡಿಬೇಕನ್ನುವಂಥದ್ದು. ಎಸ್ 40ನೇ ಪ್ರಶ್ನೆ, ಎಸ್ ಸರ್ಕಾರಿ ಶಾಲೆಗಳು ಕಾಲೇಜುಗಳು ಕೋರ್ಟುಗಳು ಬಹಿಷ್ಕಾರಕ್ಕೆ ಗಾಂಧಿಯವರ ಪ್ರಕಾರ ಯಾವುದರ ಭಾಗವಾಗಿತ್ತು ಅಂತಿದೆ. ಎಸ್ 3ನೇದು ಅಸಹಕಾರ ಅಂತೇಳಿ. ಎಸ್ 41 ಮಾರ್ಕ್ಸ್ ವೆಬರ್ ಪ್ರತಿಪಾದಿಸಿದ ಕಾನೂನಾತ್ಮಕ ವೈಚಾರಿಕ ನೌಕರಶಾಹಿಯ ಲಕ್ಷಣಗಳು ಯಾವಂತಿದೆ. 41ಕ್ಕೆ ಉತ್ತರ ಯಾವುದಂದ್ರೆ 4ನೇದಂದ್ರೆ ಮೇಲಿನಗಳೆಲ್ಲವೂ ಅಂತೇಳಿ. ಮ್ಯಾಕ್ಸ್ ವೆಬರ್ ಪ್ರತಿಯೊಂದು ಹುದ್ದೆಯು ಪ್ರತಿಯೊಬ್ಬ ಅಧಿಕಾರಿಯು ಅಧಿಕಾರದ ಶ್ರೇಣಿಯ ಭಾಗ, ಆಡಳಿತಾತ್ಮಕ ಅಂಗವು ನಿರ್ಧರಿತ ನಿಯಮಗಳ ಅನ್ವಯ ಕಾರ್ಯನಿರ್ವಹಿಸುತ್ತದೆ.
ಹುದ್ದೆಗಳನ್ನು ಆ ಹುದ್ದೆಗಳಲ್ಲಿ ಇರುವವರು ಖಾಸಗಿ ಆಸ್ತಿಯಂತೆ ತಮ್ಮದಾಗಿಸಿಕೊಳ್ಳಲು ಬರುವುದಿಲ್ಲ. ಆಡಳಿತವನ್ನು ಲಿಖಿತ ದಾಖಲೆ ಅನ್ವಯ ನಡೆಸಲಾಗುತ್ತದೆ ಅನ್ನುವಂಥದ್ದು ಎಲ್ಲ ಹೇಳಿಕೆಗಳು ಸರಿಯಾಗಿದೆ. ಅದು ಮ್ಯಾಕ್ಸ್ ವೆಬರ್ನ ಪ್ರಕಾರ. 42 ಕೆಳಗಿನಗಳಲ್ಲಿ ಯಾವುವು ವೆಬರ್ ಮಾದರಿಯ ನೌಕರಶಾಹಿಯ ಲಕ್ಷಣವಲ್ಲ ಅಂತೇಳಿ. 42ನೇ ಪ್ರಶ್ನೆಗೆ ಉತ್ತರ ಯಾವುದು ಅಂತಂದ್ರೆ ಮೂರನೇದು ಯೋಗ್ಯರಹಿತ ಕ್ಷೇತ್ರ ಅಂತೇಳಿ. 43ನೇ ಪ್ರಶ್ನೆ ಭಾರತದ ಸಂವಿಧಾನ ಪೀಠಿಕೆಯಲ್ಲಿ ಸಂವಿಧಾನ ಜಾರಿಯಾದ ಹಾಗೂ ಭಾರತದ ಸಂವಿಧಾನ ರಚನಾ ಸಭೆಯ ಬಗ್ಗೆ ಇರುವ ದಿನಾಂಕ ಯಾವುದೇ ಅಂತ ಇದೆ. ಪ್ರಿಯಂಬಲದಲ್ಲಿ ಯಾವುದಿದೆ ಅಂತಂದ್ರೆ ಪ್ರಿಯಂಬಲ್ ನಾವು ಬಹಳ ಸರಿ ಓದಿರ್ತೀವಿ, ನೋಡಿರ್ತೀವಿ. ಆದರೆ ಇಂಗತೆ ಬಂದಾಗ ಕನ್ಫ್ಯೂಷನ್ಗೆ ಹಿಡಿತೀವಿ ನಾವು. 26ನೇ ನವೆಂಬರ್ 1949 ಅನ್ನುವಂಥದ್ದು ಭಾರತದ ಪ್ರಸ್ತಾವನೆಯಲ್ಲಿ ಇರುವಂತ ಇಸ್ವಿ ಮತ್ತು ದಿನಾಂಕ. 44ನೇ ಪ್ರಶ್ನೆ 86ನೇ ಸಂವಿಧಾನ ತಿದ್ದುಪಡಿ ಮೂಲಕ ಭಾರತದ ಸಂವಿಧಾನಕ್ಕೆ ಸೇರ್ಪಡೆಯಾದ ಮೂಲಭೂತ ಕರ್ತವ್ಯ ಯಾವುದು ಅಂತಿದೆ. 86 ಎಷ್ಟನೇ ಪ್ರಶ್ನೆ ಅಂದ್ರೆ 44ನೇ ಪ್ರಶ್ನೆ. ಉತ್ತರ ಯಾವುದಂದ್ರೆ ಇಲ್ಲಿ 4ನೇದು ಅಂದ್ರೆ 4 ಮಾತ್ರ. ಯಾವುದಂದ್ರೆ ಮಕ್ಕಳ ಶಿಕ್ಷಣಕ್ಕೆ ಅವಕಾಶ ಕಲ್ಪಿಸುವಂಥದ್ದು ಅನ್ನುವಂಥದ್ದು ಸರಿಯಾದ ಉತ್ತರ. ಹಾಗಾಗಿ ಡಿ. 45ನೇ ಪ್ರಶ್ನೆ ಭಾರತದ ಸಂವಿಧಾನದ ಮೂಲಭೂತ ಹಕ್ಕುಗಳ ಅಧ್ಯಯನದಿಂದ ಆಸ್ತಿ ಹಕ್ಕನ್ನು ತೆಗೆದು 300 ಹೊಸ ವಿಧಿಯಲ್ಲಿ ಹಾಕಿದ ಸಂವಿಧಾನದ ತಿದ್ದುಪಡಿ ಯಾವುದಂತಾರೆ 44ನೇ ತಿದ್ದುಪಡಿ. 45ನೇ ಪ್ರಶ್ನೆಗೆ 4ನೇ ಅಂದ್ರೆ ಡಿ ಉತ್ತರ 44ನೇ ತಿದ್ದುಪಡಿ. ಭಾರತದ ಸಂವಿಧಾನ ಯಾವ ತಿದ್ದುಪಡಿ 11ನೇ ಪರಿಶಿಷ್ಟವನ್ನ ಸೇರಿಸಿದೆ ಅಂತಿದೆ. 46ನೇದಕ್ಕೆ ಯಾವುದಂದ್ರೆ 73ನೇ ತಿದ್ದುಪಡಿ. ಅದೇ ಇಲ್ಲಿ 12ನೇ ಪರಿಶಿಷ್ಟ ಅಂತ ಬಂದಿದ್ರೆ ಅದು 74ನೇ ತಿದ್ದುಪಡಿ ಆಗ್ತಿತ್ತು. 47ನೇ ಪ್ರಶ್ನೆ ರಾಷ್ಟ್ರಪತಿ ಚುನಾವಣೆಗೆ ಭಾರತದ ಸಂವಿಧಾನ ಕೆಳಗಿನ ಯಾವುದನ್ನ ಅರ್ಹತೆಯಾಗಿ ನಿಗದಿಪಡಿಸಿಲ್ಲ ಅಂತಿದೆ. ಎಷ್ಟನೇದಂದ್ರೆ 47ನೇ ಪ್ರಶ್ನೆ ಭಾರತದ ಪ್ರಜೆ ಆಗಿರ್ಬೇಕಂತಿದೆ. 35 ವರ್ಷಗಳು ಪೂರೈಸಬೇಕಂತಿದೆ. ಯಾವುದೇ ಲಾಭದಾಯಕ ಹುದ್ದೆಯನ್ನು ಹೊಂದಿರಬಾರ್ದಂತಿದೆ. ಇಲ್ಲದೆ ಇರುವಂತ ಲಕ್ಷಣ ಯಾವುದಂದ್ರೆ ಅರ್ಹತೆ ನಿಗದಿಪಡಿಸದೇ ಇರೋದು ಯಾವುದಂದ್ರೆ ಅವನು ರಾಜ್ಯಸಭೆಯ ಸದಸ್ಯನಾಗುವ ಅರ್ಹತೆ ಹೊಂದಿರಬೇಕು ಅನ್ನುವಂಥದ್ದು ಇಲ್ಲ. 48ನೇ ಪ್ರಶ್ನೆ ಕೆಳಗಿನಗಳಲ್ಲಿ ಯಾವುದು ಭಾರತದ ರಾಷ್ಟ್ರಪತಿಯ ಶಾಸನೀಯ ಅಧಿಕಾರವಲ್ಲ ಅಂತಿದೆ. 48ಕ್ಕೆ ಯಾವುದು ಉತ್ತರ ಅಂದ್ರೆ ಅಪರಾಧಿಯ ಶಿಕ್ಷೆಯ ಮುಂದೂಡುವ ಹಾಗೂ ಕ್ಷಮದಾನದ ಅಧಿಕಾರ. ಆರ್ಟಿಕಲ್ 72ರ ಪ್ರಕಾರ ಅದೇ. ಇದು ಏನಂದ್ರೆ ನ್ಯಾಯಾಂಗದ ಅಧಿಕಾರ. ಇದು ಮೇಲೆ ಕೊಟ್ಟಿರುವಂಥದ್ದು ಶಾಸನೀಯ ಅಧಿಕಾರಗಳು ಇವೆ. ಹಾಗಾಗಿ ಶಾಸನೀಯ ಅಧಿಕಾರ ಅಲ್ಲದ್ದು ಯಾವುದು ಅಂತಂದ್ರೆ ಆರ್ಟಿಕಲ್ 72 ಅದು ನ್ಯಾಯಾಂಗದ ಅಧಿಕಾರ ಆಗಿದೆ. 49ನೇ ಪ್ರಶ್ನೆ ಭಾರತದ ಸಂವಿಧಾನ 331ನೇ ವಿಧಿ ಪ್ರಕಾರ ರಾಷ್ಟ್ರಪತಿಯು ಸಮುದಾಯವು ಸಭೆಯಲ್ಲಿ ಪ್ರತಿನಿಧಿತವಾಗಿಲ್ಲ ಎಂಬ ಅಭಿಪ್ರಾಯಕ್ಕೆ ಬಂದಾಗ ಲೋಕಸಭೆಗೆ 2ಕ್ಕಿಂತ ಹೆಚ್ಚಿಲ್ಲದಂತೆ ಆ ಸಮುದಾಯವನ್ನು ಸದಸ್ಯರನ್ನು ನೇಮಿಸಬಹುದು. ಅವ್ರು ಯಾರು ಅಂತಿದೆ. 49 ಯಾರಂದ್ರೆ ಆಂಗ್ಲೋ ಇಂಡಿಯನರ್ ಅಂತೇಳಿ. ಪ್ರಸ್ತುತ ಇದಕ್ಕೆ ಅವಕಾಶ ಇಲ್ಲ ಅನ್ನುವಂಥದ್ದನ್ನ ನಾವು ನೆನಪಿಟ್ಟುಕೊಳ್ಳಬೇಕು. 50ನೇ ಪ್ರಶ್ನೆ 50ನೇ ಪ್ರಶ್ನೆ ಏನಿದೆ ಅಂದ್ರೆ ರಾಜ್ಯದ ರಾಜ್ಯಪಾಲರಿಗೆ ಶಿಕ್ಷೆಯನ್ನು ಕಡಿಮೆ ಮಾಡುವ ಮುಂದೂಡುವ ಕ್ಷಮದಾನ ಮಾಡುವ ಅಧಿಕಾರವಿಲ್ಲ ಅಂತಿದೆ. ಬಿ ಹೇಳಿಕೆದೆ ರಾಜ್ಯಪಾಲರಿಗೆ ರಾಷ್ಟ್ರಪತಿಗೆ ಇರುವಂತೆ ಬಾಹ್ಯ ಆಕ್ರಮಣದಿಂದ ಶಸ್ತ್ರಾಸ್ತ್ರ ದಂಗೆಗಳಿಂದ ಉಂಟಾದ ತುರ್ತು ಪರಿಸ್ಥಿತಿ ಅಧಿಕಾರ ಇಲ್ಲ ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಎಷ್ಟನೇ ಪ್ರಶ್ನೆ ಅಂದ್ರೆ 52ನೇದೇನಿದೆ ಎ ತಪ್ಪು ಬಿ ಸರಿ ಅಂತೆ. ರಾಜ್ಯಪಾಲರಿಗೆ ರಾಷ್ಟ್ರಪತಿಗೆ ಇರುವಂತೆ ಇಲ್ಲ ಬಾಹ್ಯಾಕ್ರಮಣ ಶಸ್ತ್ರಾಸ್ತ್ರ ದಂಗೆ ಆರ್ಟಿಕಲ್ 352 ಪ್ರಕಾರಕ್ಕೆ ರಾಷ್ಟ್ರಪತಿಯವರು ಏನು ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ರಾಜ್ಯಪಾಲರಿಗೆ ಆ ಅವಕಾಶ ಇಲ್ಲ. ರಾಜ್ಯಪಾಲರಿಗೆ ಇರುವಂತದ್ದು ಆರ್ಟಿಕಲ್ 356ರ ಪ್ರಕಾರ. 51ನೇ ಪ್ರಶ್ನೆ ಭಾರತದ ಸಂವಿಧಾನದ ವಿಧಿ 164(2) ಪ್ರಕಾರ ಸಚಿವ ಸಂಪುಟ ರಾಜ್ಯದ ವಿಧಾನಸಭೆಗೆ ಡ್ಯಾಶ್ ಆಗಿದೆ ಅಂತಿದೆ. 51ನೇ ಪ್ರಶ್ನೆಗೆ 3ನೇದು ಜವಾಬ್ದಾರಿಯುತವಾಗಿದೆ ಅನ್ನೋ. ನೆಕ್ಸ್ಟ್ 52ನೇ ಪ್ರಶ್ನೆ ಭಾರತದ ಸಂವಿಧಾನದ 172 ಕ್ಲಾಸ್ 2 ವಿಧಿಯ ಪ್ರಕಾರ ಒಂದು ರಾಜ್ಯದ ವಿಧಾನ ಪರಿಷತ್ತನ್ನು ವಿಸರ್ಜಿಸುವಂತಿಲ್ಲ. ಆದರೆ 1/3 ಸದಸ್ಯರು ಪ್ರತಿ ಡ್ಯಾಶ್ ವರ್ಷಗಳಲ್ಲಿ ನಿವೃತ್ತರಾಗುತ್ತಾರೆ ಅಂತಿದೆ. 52ನೇ ಪ್ರಶ್ನೆ 52ಕ್ಕೆ ಎಷ್ಟು 2 ವರ್ಷಕ್ಕೆ ಅಂತೇಳಿ 2 ವರ್ಷ. 53 ಭಾರತದ ಸಂಯುಕ್ತ ವ್ಯವಸ್ಥೆಯ ಘಟಕಗಳು ನಡುವಣ ವ್ಯಾಜ್ಯಗಳು ಸರ್ವೋಚ್ಚ ನ್ಯಾಯಾಲಯದ ಯಾವ ಅಧಿಕಾರ ವ್ಯಾಪ್ತಿಗೆ ಬರುತ್ತದೆ ಅಂತಿದೆ. ಇದು ಮೂಲ ಅಧಿಕಾರ ವ್ಯಾಪ್ತಿಗೆ ಬರುತ್ತದೆ. ಗೊತ್ತಾಗಬೇಕು ನಮಗೆ ಮೂಲ ಅಧಿಕಾರ ವ್ಯಾಪ್ತಿಯಲ್ಲಿ ಯಾವ ವಿಷಯಗಳು ಬರ್ತಾವ ಅನ್ನುವಂಥದ್ದು ಗೊತ್ತಿದ್ರೆ ಬೇಗ ನಾವು ಉತ್ತರವನ್ನ ಹಾಕ್ಬಹುದು. 54 ಇದೆ ಉಚ್ಚ ನ್ಯಾಯಾಲಯದ ಪ್ರತಿಯೊಬ್ಬ ನ್ಯಾಯಾಧೀಶರನ್ನ ಭಾರತದ ರಾಷ್ಟ್ರಪತಿ ನೇಮಿಸುತ್ತಾರೆ. ನೇಮಕಾತಿ ಸಂದರ್ಭದಲ್ಲಿ ಕೆಳಗಿನ
ಒಬ್ಬರೊಂದಿಗೆ ರಾಷ್ಟ್ರಪತಿ ಸಮಾಲೋಚಿಸುವುದಿಲ್ಲ, ಅವರು ಯಾರು ಅಂತಿದೆ. 54 ಯಾರ ಜೊತೆಗೆ ಅಂತಂದ್ರೆ ಎಸ್ ರಾಜ್ಯದ ಅಡ್ವೊಕೇಟ್ ಜನರಲ್ ಆರ್ಟಿಕಲ್ 165 ಪ್ರಕಾರ ಇರುವಂತ ಇವ್ರ ಜೊತೆಗೆ ಚರ್ಚೆ ಮಾಡೋದಿಲ್ಲ ರಾಷ್ಟ್ರಪತಿಯವರು. ನೆಕ್ಸ್ಟ್ 55ನೇ ಪ್ರಶ್ನೆ, ಕೇಂದ್ರ ಮತ್ತು ರಾಜ್ಯಗಳ ನಡುವೆ ಭಾರತದ ಸಂವಿಧಾನದ ಯಾವ ಪರಿಶಿಷ್ಟವು ಶಾಸನೀಯ ಅಧಿಕಾರವನ್ನ ಹಂಚಿಕೆ ಮಾಡುತ್ತದೆ ಅಂತಿದೆ. 55ಕ್ಕೆ ಉತ್ತರ ಏನಂತಂದ್ರೆ ಎಸ್ 4 ಪರಿಶಿಷ್ಟ 7 ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್ 56ನೇ ಪ್ರಶ್ನೆ, 56 ಸಂವಿಧಾನದ 324ನೇ ವಿಧಿಯ ಕೆಳಗಿನಗಳಲ್ಲಿ ಯಾವುದಕ್ಕೆ ಚುನಾವಣೆಗೆ ಸಂಬಂಧಿಸಿದಂತೆ ಮತದಾರರ ಪಟ್ಟಿ ಸಿದ್ಧತೆ ನಿರ್ದೇಶನ ಮೇಲ್ವಿಚಾರಣೆಯನ್ನು ಚುನಾವಣಾ ಆಯೋಗದ ವ್ಯಾಪ್ತಿಗೆ ಒಳಪಡಿಸಿದೆ ಅಂತೇಳಿ. ಎಸ್ 56ಕ್ಕೆ ಎಸ್ 4ನೇದು ಸಂಸತ್ತು, ರಾಜ್ಯ ಶಾಸನ, ರಾಷ್ಟ್ರಪತಿ, ಉಪರಾಷ್ಟ್ರಪತಿ ಅನ್ನುವಂಥದ್ದು ಸರಿಯಾದ ಉತ್ತರ. ಎಸ್ 57ನೇ ಪ್ರಶ್ನೆ, ಪ್ರಾದೇಶಿಕ ಪಕ್ಷಗಳು ಮಾನದಂಡವನ್ನ ಕೆಳಗಿನ ಯಾವುದು ಸರಿಯಾಗಿ ವಿವರಿಸುತ್ತದೆ ಅಂತಿದೆ. ಇಲ್ಲದು ಮೇಲಿನ ಎಲ್ಲವೂ ಅನ್ನುವಂಥದ್ದು. ತನ್ನ ಅಧಿಕಾರ ಕ್ಷೇತ್ರ ಒಂದು ಪ್ರದೇಶಕ್ಕೆ ಸೀಮಿತಗೊಳಿಸುತ್ತದೆ. ಪ್ರಾದೇಶಿಕ ನೆಲೆ ಹೊಂದಿದ ಒಂದು ಜನಾಂಗೀಯ ಅಥವಾ ಧಾರ್ಮಿಕ ಸಂಸ್ಕೃತಿಯ ಅಸ್ಮಿತೆಯನ್ನು ರಕ್ಷಣೆಗೆ ಯತ್ನಿಸುತ್ತದೆ. ಭಾಷಾ, ಜಾತಿ, ಸಮುದಾಯ ಮತ್ತು ಧರ್ಮಾಧಾರಿತ ಅತೃಪ್ತ ಸ್ಥಳೀಯ ಮೂಲಗಳ ಉಪಯೋಗದಲ್ಲಿ ಪ್ರಧಾನ ಆಸಕ್ತಿ ಅನ್ನುವಂಥದ್ದು ಸರಿಯಾದ ಉತ್ತರ. 58 ಭಾರತದಲ್ಲಿ ಯಾವ ಸಂವಿಧಾನ ತಿದ್ದುಪಡಿ ಮತಾಧಿಕಾರದ ವಯಸ್ಸನ್ನ 21ರಿಂದ 18ಕ್ಕೆ ಇಳಿಸಲಾಯಿತು ಅಂತಂದ್ರೆ ಎಸ್ ಡಿ 61ನೇ ತಿದ್ದುಪಡಿ. ಎಸ್ ನೆಕ್ಸ್ಟ್ ಕೆಳಗಿನಗಳಲ್ಲಿ ಯಾವುದು ಸಾರ್ವಜನಿಕ ಹಿತಾಸಕ್ತಿ ಮೊಕದ್ದಮೆಯನ್ನ ಅನ್ವಯಿಸುತ್ತದೆ ಅಂತಿದೆ. ಎಸ್ ಇದಕ್ಕೆ 59ಕ್ಕೆ 4ನೇದು ಮೇಲಿನ ಎಲ್ಲವೂ ಅಂತೇಳಿ. ನ್ಯಾಯಾಲಯಕ್ಕೆ ಹೋಗುವ ವ್ಯಕ್ತಿಗೆ ಸಾರ್ವಜನಿಕ ಹಿತಾಸಕ್ತಿ ರಚಿಸಬೇಕೆಂಬ ಪ್ರಾಮಾಣಿಕ ಆಸಕ್ತಿ ಇರಬೇಕು. ಅದರಲ್ಲಿ ವಿಷಯಗಳು ಸಾರ್ವಜನಿಕವಾಗಿರಬೇಕು. ತಪ್ಪುಗಳಾದ ನಿರ್ದಿಷ್ಟ ಕೇಸ್ನಲ್ಲಿ ನ್ಯಾಯಾಲಯ ತಾನೇ ಕಾರ್ಯಾಚರಣೆ ಕೈಗೊಳ್ಳಬಹುದು ಅನ್ನುವಂಥದ್ದು. ಹಾಗಾಗಿ ಉತ್ತರ ಡಿ ಮೇಲಿನ ಎಲ್ಲವೂ ಅಂತೇಳಿ. ಎಸ್ 60ನೇ ಪ್ರಶ್ನೆ, ಭಾರತದ ಸಂವಿಧಾನದಲ್ಲಿರುವ ವಿಶಿಷ್ಟವಾದ ಏಕಾತ್ಮಕ ಲಕ್ಷಣಗಳು ಯಾವಂತಿದೆ. ಎಸ್ 60ಕ್ಕೆ ಮೇಲಿನ ಎಲ್ಲವೂ, ಇದು ಕೂಡ ಅಷ್ಟೇ ಡಿ. ಏಕ ಪೌರತ್ವ ಇದೆ, ರಾಜ್ಯಗಳು ಕೇಂದ್ರ ಸರ್ಕಾರಕ್ಕೆ ಸಂಬಂಧಿಸಿದಂತೆ ಏಕ ಸಂವಿಧಾನ, ಏಕ ನ್ಯಾಯಾಂಗ ವ್ಯವಸ್ಥೆ, ಸಾಮಾನ್ಯ ಅಖಿಲ ಭಾರತ ಸೇವೆಗಳು ಅನ್ನುವಂಥದ್ದು. ಎಸ್ 61 ಪ್ಲೇಟೋ ಅವರ ರಿಪಬ್ಲಿಕ್ ಗ್ರಂಥವು ಈ ಅಧ್ಯಯನ ಮಾರ್ಗವನ್ನು ಅನುಸರಿಸಲ್ಪಟ್ಟಿದೆ ಅಂತೇಳಿ. 61ಕ್ಕೆ ಯಾವುದು ಅಂತಂದ್ರೆ ತಾತ್ವಿಕ ಅಧ್ಯಯನ, ಫಿಲಾಸಫಿಕಲ್ ಅಪ್ರೋಚ್. ಎಸ್ 62ನೇ ಪ್ರಶ್ನೆ, ಎಸ್ 62 ಈ ಕೆಳಗಿನ ಯಾವುದು ಆಧುನಿಕ ಕಾಲದಲ್ಲಿ ಸಾರ್ವಜನಿಕ ಆಡಳಿತದ ಮಹತ್ವವು ಹೆಚ್ಚುವುದಕ್ಕೆ ಕಾರಣಭೂತ ಅಂಶಗಳಾಗಿವೆ ಅಂತೇಳಿ. ಸರಿಯಾದ ಉತ್ತರ ಏನಂತಂದ್ರೆ ಎ ಅಂದ್ರೆ 1 2 3 4 ಕೊಟ್ಟಿರುವಂಥದ್ದು. ಕಲ್ಯಾಣ, ರಾಜ್ಯದ ಉಗಮ, ವಿಜ್ಞಾನ ಮತ್ತು ತಂತ್ರಜ್ಞಾನ ಅಭಿವೃದ್ಧಿ, ಜನಸಂಖ್ಯೆಯಲ್ಲಿ ಆದ ತೀವ್ರ ಹೆಚ್ಚಳ, ಆರ್ಥಿಕ ಯೋಜನೆ, ಆಧುನಿಕ ಯುದ್ಧ ಯತ್ನದ ಸ್ವಭಾವ ಅನ್ನುವಂಥದ್ದು ಸರಿಯಾದ ಉತ್ತರ. 63 ಇಂಡಸ್ಟ್ರಿಯಲ್ ಅಂಡ್ ಜನರಲ್ ಮ್ಯಾನೇಜ್ಮೆಂಟ್ ಕೃತಿಯ ಕರ್ತೃ ಯಾರು ಅಂತಿದೆ. 63ಕ್ಕೆ ಹೆನ್ರಿ ಫಯಲ್ ಅನ್ನುವಂಥದ್ದು ಸರಿಯಾದ ಉತ್ತರ. ಈಗಾಗಲೇ ಹೇಳಿದೆ ನಾನು, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಸಂಬಂಧಪಟ್ಟಂತೆ 200 ಕೃತಿಗಳ ಹೆಸರು ನಮಗೆ ಗೊತ್ತಿರಲೇಬೇಕು, ಅಷ್ಟಾದರೂ ಇರಲೇಬೇಕು. 64ನೇ ಪ್ರಶ್ನೆ, ಎಸ್ 64 ರಾಜಕಾರಣ ಮತ್ತು ಆಡಳಿತದ ನಡುವಿನ ಪ್ರತ್ಯೇಕೀಕರಣವು ನಿಯಂತ್ರಣವಾಗುತ್ತಾ ಬಂದಿದೆ. ಈ ಹೇಳಿಕೆ ನೀಡಿದವರು ಯಾರಂತಂದ್ರೆ ಬಿ ಡೇವಿಡ್ ವಾಲ್ಡೋ ಅನ್ನುವಂಥದ್ದು ಸರಿಯಾದ ಉತ್ತರ. 65 ಅಗ್ರಿಯ ಇಂಡಸ್ಟ್ರಿಯಲ್ ಮಾದರಿ ಅಭಿವೃದ್ಧಿಪಡಿಸಲ್ಪಟ್ಟಿದ್ದು ಇವರಿಂದ ಅಂತಿದೆ. 65ಕ್ಕೆ ಎಸ್ ಎಫ್ ಡಬ್ಲ್ಯೂ ರಿಗ್ಸ್ ಅನ್ನುವಂಥದ್ದು ಸರಿಯಾದ ಉತ್ತರ. 66 ವರ್ತನ ಅಧ್ಯಯನ ಮಾರ್ಗವು ಈ ರೀತಿಯಿಂದಲೂ ಸಹ ಪ್ರಸಿದ್ಧಿಯಾಗಿದೆ. 66 ಯಾವುದಂದ್ರೆ ಎಸ್ 66ಕ್ಕೆ 2ನೇದು ನವ ಮಾನವ ಸಂಬಂಧಗಳ ಅಧ್ಯಯನ ಮಾರ್ಗ ಅಂತೇಳಿ. 67 ರಮೇಶ್ ಕೆ ಅರೂರ್ ಅವರ ಪ್ರಕಾರ ಇವುಗಳಲ್ಲಿ ಯಾವುದು ವ್ಯವಸ್ಥಾ ಅಧ್ಯಯನ ವ್ಯಾಪ್ತಿಯಲ್ಲಿ ಅಡಕವಾಗಿರುವುದಿಲ್ಲ ಅಂತೇಳಿ. ಯಾವುದು ಅಂತಂದ್ರೆ ಎಸ್ ಡಿ ವ್ಯವಸ್ಥೆ ಮತ್ತು ಅದರ ಪರಿಸರ ನಡುವಿನ ಅಂತರ ಕ್ರಿಯೆ ರಹಿತತೆ ಅನ್ನುವಂಥದ್ದು ಇದಕ್ಕೆ ಸಂಬಂಧ ಪಡೆದೇ ಇರುವಂತ ಅಂಶ ಅಂತ. 68 ಚೆಸ್ಟರ್ ಬರ್ನಾರ್ಡ್ ಅವರ ನಿರ್ಣಯಗಳನ್ನ ವರ್ಗೀಕರಿಸುವುದು ಈ ರೀತಿಯಾಗಿ ಅಂತಿದೆ. ಯಾವ ರೀತಿಯಾಗಿ ಅಂದ್ರೆ ಸಂಘಟನಾತ್ಮಕ ಮತ್ತು ವೈಯಕ್ತಿಕ ನಿರ್ಣಯಗಳು, ಸಿ ಉತ್ತರ. 69 ಕಾರ್ಯನಿರ್ವಹಣಾಂಗದ ಪ್ರಥಮ ಕಾರ್ಯವು ಸಂವಹನ ವ್ಯವಸ್ಥೆಯ ಅಭಿವೃದ್ಧಿ ಮತ್ತು ನಿರ್ವಹಣೆ ಮಾಡುವುದಾಗಿದೆ ಅಂತೇಳಿ. 69 ಉತ್ತರ ಯಾವುದಂದ್ರೆ ಬಿ ಚೆಸ್ಟರ್ ಬರ್ನಾರ್ಡ್ ಈ ಹೇಳಿಕೆಯನ್ನ ನೀಡಿದ್ದಾರೆ. ಎಸ್ ನಿರಂಕುಶ 70ನೇ ನಿರಂಕುಶ ಬಗೆಯ ನಾಯಕತ್ವವು ಪ್ರಸಿದ್ಧಿಯಾಗಿರುವುದು ಈ ಹೆಸರಿನಿಂದ ಅಂತಿದೆ. 73 ಸರ್ವಾಧಿಕಾರಿ ಶೈಲಿ ಅನ್ನುವಂಥದ್ದು ಸರಿಯಾದ ಉತ್ತರ. 71
ಯಾರು ನಿಯಂತ್ರಣವ ಗುರಿ ಮತ್ತು ಮಾರ್ಗಗಳು ಉತ್ಪನ್ನ ಹೊರಹೊಮ್ಮಿಕೆ ಊಟಿಗಳ ನಡುವಿನ ಸಮತೋಲನವನ್ನ ಕಾಪಾಡುತ್ತದೆ ಎಂಬುದು ಯಾರು ಅಭಿಪ್ರಾಯಪಟ್ಟಿದ್ದಾರೆ ಅಂತ ಇದೆ. ಸರಿಯಾದ ಉತ್ತರ ಏನಂದ್ರೆ ಪೀಟರ್ ಡ್ರಕ್ಕರ್ ಅನ್ನುವಂಥದ್ದು ಸರಿಯಾದ ಉತ್ತರ. 72 ಜಗತ್ತಿನಲ್ಲಿ ಮಾಹಿತಿ ಹಕ್ಕು ಪ್ರಥಮ ಬಾರಿಗೆ ಪರಿಚಯಿಸಿದ ದೇಶ ಯಾವುದಂತಿದೆ. ಎಸ್, ಸರಿಯಾದ ಉತ್ತರ ಏನಂದ್ರೆ ಡಿ, ಸ್ವೀಡನ್ ದೇಶ. ನಾಗರಿಕ ಸೇವೆಯ ತಾಟಸ್ಥತೆಯ ಪರಿಕಲ್ಪನೆ ಒಂದು ಸಂಪ್ರದಾಯವಾಗಿ ಅಭಿವೃದ್ಧಿ ಆಗಿರುವುದು ಈ ದೇಶದಲ್ಲಿ ಅಂತಿದೆ. ಎಷ್ಟು? 73ನೇ ಪ್ರಶ್ನೆ. ಎಸ್, ಬ್ರಿಟನ್ ದೇಶದಲ್ಲಿ. 74 ಯಾವ ಅಧಿಕಾರಿಶಾಹಿ ಪದ್ಧತಿಯ ಅಡಿಯಲ್ಲಿ ನಾಗರಿಕ ಸೇವಕನನ್ನು ಸಮುದಾಯದ ನ್ಯಾಯ ಮತ್ತು ಕಲ್ಯಾಣಗಳ ರಕ್ಷಕನಾಗಿ ಪರಿಗಣಿಸಲಾಗಿದೆ ಅಂತಿದೆ. 74ಕ್ಕೆ 4ನೇದು ಪೋಷಕ ಅಧಿಕಾರಿಶಾಹಿ, ಗರ್ಡಿಯನ್ ಬ್ಯೂರೋಕ್ರಸಿ ಅಂತೇಳಿ. 75 ಎಸ್, ನೇಮಕಾತಿ ಇಡೀ ಸಾರ್ವಜನಿಕ ಸಿಬ್ಬಂದಿ ರಚನೆಯ ಅಗ್ರ ಮಹತ್ವದ ವಿಷಯವಾಗಿದೆ. ನೇಮಕಾತಿಯ ಸದೃಢ ಹೊರತು ಉತ್ತಮ ದರ್ಜೆಯ ಸಿಬ್ಬಂದಿ ನೇಮಕ್ಕಾಗಿ ಅಲ್ಲಿ ಇರುವ ಅವಕಾಶವು ಕಡಿಮೆ ಮಟ್ಟದಾಗಿರುತ್ತದೆ ಅಂತ ಹೇಳಿದವರು ಯಾರಂತಂದ್ರೆ ಗ್ಲೇನ್ ಸ್ಟಾನ್ಲಾ ಅಂತ. ಎಸ್, ಎ ಆಪ್ಷನ್ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 76ನೇ ಪ್ರಶ್ನೆ. ಎಸ್, 76 ಮೊದಲ ಬಾರಿಗೆ 76ನ ಕ್ವಶನ್ಗೆ ಬಂದಿದೆ. ವಂದಿಸಿ ಬರಿ, ಇಲ್ಲಿವರೆಗೂ ಇರಲಿಲ್ಲ. 76ಕ್ಕೆ ಉತ್ತರ ಯಾವುದು ಅಂತಂದ್ರೆ ಎ. 76 ಎ ಅನ್ನುವಂಥದ್ದು ಅದು ವಂದಿಸಿ ಅಲ್ಲ, ಅನುಕ್ರಮದಲ್ಲಿ ಜೋಡಿಸುವಂಥದ್ದು. ತೀವ್ರತೆಯ ಶಿಸ್ತಿನ ತೀವ್ರತೆಯ ಆಧಾರದ ಮೇಲೆ ಜೋಡಣೆ ಮಾಡುವಂಥದ್ದು. ಅದು ಉತ್ತರ ಯಾವುದಂದ್ರೆ ಎ. 3ನೇದು ಮೊದಲು ವಾಗ್ದಂಡನೆ, ನೆಕ್ಸ್ಟ್ ಬಡ್ತಿಯನ್ನ ತಡೆಹಿಡಿಯುವಿಕೆ, ನೆಕ್ಸ್ಟ್ ವೇತನವನ್ನು ಹಿಂಪಡೆಯುವಿಕೆ, ಎಸ್ ಶ್ರೇಣಿಯ ಕಡಿತ, 6 ಅಂದ್ರೆ ಸೇವೆಯನ್ನ ತೆಗೆಯುವುದು, 4 ಅಂದ್ರೆ ಸೇವೆಯಿಂದ ವಜಾಗೊಳಿಸುವುದು. ಎಸ್, 6ನೇದ ರಿಮೂವಲ್ ಫ್ರಮ್ ಸರ್ವಿಸ್, ಅದು ಲಾಸ್ಟ್ನೇ ಕ್ರಮ ಅನ್ನುವಂಥದ್ದು. 77ನೇ ಪ್ರಶ್ನೆ. ಎಸ್, ಒಬ್ಬ ಉತ್ತಮ ಜಿಲ್ಲಾಧಿಕಾರಿ ಗೃಹವು ಯಾವ ವಿಭಾಗದ ಅಧಿಕಾರಿಗೆ ಆಗಿಂದಾಗೆ ಎರಡನೆಯ ಮನೆಯಾಗಿತ್ತು? ಈ ಹೇಳಿಕೆ ಯಾವುದರ ಪ್ರಾಮುಖ್ಯತೆಯನ್ನು ವಿವರಿಸುತ್ತದೆ ಅಂತಿದೆ. 77. ಎಸ್, 77ನೇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಅನೌಪಚಾರಿಕ ತರಬೇತಿ ಅಂತೇಳಿ. ಎಸ್, 78 ಆದೇಶದ ಏಕತೆಯ ಪರಿಕಲ್ಪನೆಯು ಈ ತತ್ವಕ್ಕೆ ಪರ್ಯಾಯವಾಗಿದೆ. 78 ಎಸ್, ಸ್ಕೇಲರ್ ಚೈನ್ ಅನ್ನುವಂಥದ್ದು. ಎಸ್, 79ನೇ ಪ್ರಶ್ನೆ. 79ನೇ ಪ್ರಶ್ನೆ ವಂದಿಸಿ ಬರೀರಿ ಅಂತೇಳಿ ಬಂದಿರುವಂಥದ್ದು. 79 ಅದಕ್ಕೆ ಸರಿಯಾದ ಉತ್ತರ 1 ಅಂತ ಇದೆ, ಎ ಅಂತಿದೆ. ಯಾವ ರೀತಿ ಎ ಅಂತಂದ್ರೆ ಭಾರತದ ಸಂಚಿತ ನಿಧಿ ಅಂದೇಳಿ, ಭಾರತದ ಸಂಚಿತ ನಿಧಿ. ಎಸ್, A3 ಹಣಕಾಸಿನ ಮಸೂದೆ ಅಂತಿದೆ. B1 110 ವಾರ್ಷಿಕ ಹಣಕಾಸಿನ ಏಳಿಕೆ ಅಂತಿದೆ. C5 112 ಸಾದಿಲ್ವಾರ ನಿಧಿ ಅಂತಿದೆ. ಎಸ್, D2 ಆರ್ಟಿಕಲ್ 267 ಅನ್ನುವಂಥದ್ದು. ನೆಕ್ಸ್ಟ್ ಪ್ರಶ್ನೆ. ಎಸ್, 80ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಸಿಬ್ಬಂದಿ ವರ್ಗದ ಕಾರ್ಯವಾಗಿರುವುದಿಲ್ಲ ಅಂತಿದೆ. 80ಕ್ಕೆ ಸರಿಯಾದ ಉತ್ತರ ಏನಂದ್ರೆ ದೇಹ ಉದ್ದೇಶಗಳ ಸಾಧಿಸುವಿಕೆ ಅನ್ನುವಂಥದ್ದು ಸರಿಯಾದ ಉತ್ತರ ಡಿ. 81 ಯಾರು ಮೃದು ಶಕ್ತಿಯನ್ನು ನಿಮಗೆ ಬೇಕಾಗಿರುವುದು ದಬ್ಬಾಣಿಕೆ ಮತ್ತು ಸಂಭಾವನೆಗಳಿಗಿಂತ ಮಿಗಿಲಾಗಿ ಆಕರ್ಷಣೆಯ ಮೂಲಕ ಗಳಿಸುವುದಕ್ಕೆ ಸಮರ್ಥತೆ ಅಂತೇಳಿ ವಿವರಣೆ ನೀಡಿದವರು ಯಾರಂತಿದೆ. 81ಕ್ಕೆ ಉತ್ತರ ಯಾವುದಂದ್ರೆ 3ನೇದು ಜೋಸೆಫ್ ನೇ. ಎಸ್, ಜೋಸೆಫ್ ನೇ. ಎಸ್, 82ನೇ ಪ್ರಶ್ನೆ. ಇವುಗಳಲ್ಲಿ ಯಾವುದು ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಣ ಪದ್ಧತಿಗೆ ಸಂಬಂಧಿಸಿದಂತ ಹೇಳಿಕೆ ಸರಿಯಾಗಿದ್ದಲ್ಲ ಅಂತ ಹೇಳಿದೆ. 82ಕ್ಕೆ ಉತ್ತರ ಏನಂದ್ರೆ ಎಸ್, 4 ಅಂದ್ರೆ ಡಿ. ಎಸ್, ಡಿ. 2015ರಲ್ಲಿ ಅಕ್ಟೋಬರ್ನಲ್ಲಿ ಭಾರತವು ಅದರ ಸದಸ್ಯ ರಾಷ್ಟ್ರ ಆಯಿತು ಅನ್ನುವಂಥದ್ದು ತಪ್ಪು. 1987ರಲ್ಲಿ ಸ್ಥಾಪಿಸಲ್ಪಟ್ಟಿದೆ. 34ನೇ ರಾಷ್ಟ್ರದ ಗುಂಪು ಇದು. ಡ್ರೋನ್ ಸೇರಿದಂತೆ ಕ್ಷಿಪಣಿ ತಂತ್ರಜ್ಞಾನ ನಿಯಂತ್ರಿಸೋದಕ್ಕೆ ಅದು ಅರಸುತ್ತದೆ ಅನ್ನುವಂಥದ್ದು ಸಂಬಂಧಿಸಿದ್ದು ಇಲ್ಲದೆ ಇರೋದು ಯಾವುದು ಅಂತಂದ್ರೆ ಡಿ ಅನ್ನುವಂಥದ್ದು. ಎಸ್, 83ನೇ ಪ್ರಶ್ನೆ. ಎಸ್, 83. ಎಸ್, 83 ಇವುಗಳಲ್ಲಿ ಯಾವುದು ನೋಮ್ ಚಾಮ್ಸ್ಕಿ ಅವರ ಬರಹಗಳು ಆಗಿರುವುದಿಲ್ಲ ಅಂತಿದೆ. 83ಕ್ಕೆ ಎಸ್, 3ನೇದು ಸಿ. ಸಿ ಈಸ್ ದ ರೈಟ್ ಆನ್ಸರ್.
ಆನ್ ದ ಫ್ಯೂಚರ್ ಆಫ್ ಫ್ರೀಡಮ್ ಅಂತೇಳಿ. ಇನ್ನುಳಿದಿವೆಲ್ಲ ಅವರು ಬರೆದಿರುವಂತ ಬರಹಗಳು. 84ನೇ ಪ್ರಶ್ನೆ, ಆರ್ಥಿಕ ಬಲ, ಸೈನಿಕ ಶಕ್ತಿ ಮತ್ತು ರಾಜಕೀಯ ಶಕ್ತಿಗಳು ಪರ್ಯಾಯವಾದ ರೀತಿಯಲ್ಲಿ ಇವೆಯೇ ಹೊರತು ಪೈಪೋಟಿ ದೇಶಗಳಲ್ಲ ಎಂದು ಯಾವ ಸಿದ್ಧಾಂತ ವಾದಿಸುತ್ತದೆ ಅಂತಿದೆ. 84ಕ್ಕೆ ಒಂದನೇದು ವರ್ತಕವಾದ ಅಂತ ಹೇಳಿ. 85 ಡ್ಯಾಶ್ ಡ್ಯಾಶ್ ಮುದ್ರತೆಯ ಒಂದು ದೃಷ್ಟಿ ಒಂದು ಆಸ್ಮಿತೀಯ ಸಮುದಾಯವಾಗಿದೆ ಅಂತಿದೆ. ಎಷ್ಟನೇದು 85ನೇದಕ್ಕೆ ಎರಡು ಅಂದ್ರೆ ಆಶಿಯನ್ ಅಂದ್ರೆ ಒನ್ ವಿಷನ್, ಒನ್ ಐಡೆಂಟಿಟಿ, ಒನ್ ಕಮ್ಯುನಿಟಿ ಅನ್ನುವಂತ ಹೇಳಿಕೆ ಮೋಟಾ ಆಶಿಯನ್ದು. 86ನೇ ಪ್ರಶ್ನೆ, ಇವುಗಳು ಯಾವುದು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತಿದೆ. 86 ಸರಿಯಾಗಿ ಆಗಿದಿರೋದಂದ್ರೆ ಸಿ, ಸಂರಚನಾವಾದಿ ಸಿದ್ಧಾಂತ ಆಂಡ್ರ್ಯೂ ಲಿಂಕ್ಟರ್ ಅಂತೇಳಿ. ವಿಮರ್ಶಾತ್ಮಕ ಸಿದ್ಧಾಂತ ರಾಬರ್ಟ್ ಕಾಕ್ಸ್, ಆಧುನಿಕೋತ್ತರ ಸಿದ್ಧಾಂತ ರಿಚರ್ಡ್ ಆಶ್ಲಿ, ನಾರ್ಮೇಟಿವ್ ಥಿಯರಿ ಕ್ರಿಸ್ ಬ್ರೌನ್ ಅಂತೇಳಿ ಸರಿಯಾದ ಹೊಂದಾಣಿಕೆ ಆಗಿದೆ. 87ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಮನೋನೀತಿ ನೈತಿಕತೆಯ ಆಯಾಮಗಳನ್ನ ಹೇಳುವ ಸಿದ್ಧಾಂತವು ಇದು ಆಗಿದೆ ಅಂತೇಳಿ. 87ಕ್ಕೆ ಎರಡನೇದು ಯಾವುದಂದ್ರೆ ನಾರ್ಮೇಟಿವ್ ಥಿಯರಿ ಅಂತೇಳಿ. 88, ಇವರುಗಳಲ್ಲಿ ಯಾರು ರಾಷ್ಟ್ರೀಯ ಹಿತಾಸಕ್ತಿಯನ್ನು ರಾಜ್ಯಗಳು ಪರಸ್ಪರ ರಕ್ಷಿಸಿಕೊಳ್ಳಲು ಅಥವಾ ಸಂಬಂಧಗಳನ್ನು ಕುದುರಿಸಿಕೊಳ್ಳಲು ಬಯಸುತ್ತವೆ ಅಂತೇಳಿ ಹೇಳಿದವರು ಯಾರಂತಾರೆ? 88 1 ಯಾರು? ಬೆರ್ನಾನ್ ವ್ಯಾನ್ ಡೈಕೆ ಅಂತೇಳಿ, ಡೈಕ್. 89 ಡ್ಯಾಶ್ ಡ್ಯಾಶ್ ರವರು ಜರ್ಮನಿಯ ಪರ್ತ್ನಲ್ಲಿ ಹುಟ್ಟಿ ಹಾರ್ವರ್ಡ್ನಲ್ಲಿ ವಿದ್ಯಾಭ್ಯಾಸ ಮುಗಿಸಿ ಕಾಂಪ್ಲಿಯೆನ್ಸ್ ಜರ್ನಲ್ ಮೂಲಕ ಸಂಪಾದಕರಾಗಿದ್ದರು. ಅಮೆರಿಕ ರಾಜ್ಯ ಕಾರ್ಯದರ್ಶಿ ಮತ್ತು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿದ್ದರು ಅಂತಿದೆ. 89ಕ್ಕೆ ಉತ್ತರ ಯಾವುದಂದ್ರೆ ಆಂಡ್ರಿ ಕಿಸ್ಸಿಂಗರ್ ಅಂತೇಳಿ. ನೆಕ್ಸ್ಟ್ 90ನೇ ಪ್ರಶ್ನೆ, ಅವಲಂಬನ ಸಿದ್ಧಾಂತಕ್ಕೆ ಸಂಬಂಧಿಸಿದಂತೆ ಇವುಗಳಲ್ಲಿ ಯಾವುದು ಸರಿಯಾದ ಉತ್ತರ ಆಗಿರುವುದಿಲ್ಲ ಅಂತಿದೆ. 90ಕ್ಕೆ ಉತ್ತರ ಯಾವುದು ಅಂತ ಹೇಳೋದಾದ್ರೆ ಒಂದನೇದು. ಯಾವುದು ಆಗಿಲ್ಲ ಅಂತಂದ್ರೆ ಇದು ಎ, ಜಗತ್ತಿನ ವ್ಯವಸ್ಥೆಗಳೊಳಗೆ ಅಸಮಾನತೆಗಳು ಮಾರ್ಕ್ಸ್ವಾದಿ ವಿಶ್ಲೇಷಣೆ ಆಧಾರದ ಮೇಲಿಲ್ಲ ಅನ್ನುವಂಥದ್ದು ಅವಲಂಬನ ಸಿದ್ಧಾಂತಕ್ಕೆ ಇರದೇ ಇರುವಂತ ಸಂಬಂಧ ಇಲ್ಲದೆ ಇರುವಂತ ವಾಕ್ಯ. ಇನ್ನು 3 ಅಂದ್ರೆ ಭೂಗೋಳದ ದಕ್ಷಿಣ ಭಾಗದ ಅನಭಿವೃದ್ಧಿಯು ಭೂಗೋಳದ ಉತ್ತರ ಭಾಗದಲ್ಲಿನ ಅಭಿವೃದ್ಧಿಯ ನೇರ ಫಲವಾಗಿದೆ. ನವ ವಸಾಹತು ಆರ್ಥಿಕ ಪರಿಕಲ್ಪನೆಯು ಈ ಸಿದ್ಧಾಂತದ ಬರವಣಿಗೆಯ ಮೂಲಕ ಸೈದ್ಧಾಂತಿಕ ಸಲಹೆಯನ್ನು ನೀಡಿದೆ. ಬರ್ನಾರ್ಡ್ ಹೆನ್ರಿ ಕಾರ್ಡೋಸ್, ಸಮೀರ್ ಅಮೀನ್, ಕ್ಲೈವ್ ಥಾಮಸ್ ರವರು ಪ್ರಮುಖ ವಿದ್ವಾಂಸರು ಅನ್ನುವಂಥದ್ದು ಅವಲಂಬನಕ್ಕೆ ಸಿದ್ಧಾಂತಕ್ಕೆ ಸಂಬಂಧಿಸಿದಂತ ಸರಿಯಾದ ವಾಕ್ಯಗಳು. 91ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ವಿಶ್ವಸಂಸ್ಥೆಯ ಮಾನವ ಹಕ್ಕು ಮಂಡಳಿಯ ಕುರಿತು ಸರಿಯಾದ ಅಂಶಗಳು ಆಗಿರುವುದಿಲ್ಲ ಅಂತಿದೆ. ಇದಕ್ಕೆ ಸರಿಯಾದ 91ನೇದಕ್ಕೆ ಉತ್ತರ ಯಾವುದು ಅಂತಂದ್ರೆ 3ನೇದು. 2006ರಲ್ಲಿ ವಿಶ್ವಸಂಸ್ಥೆಯ ಮಾನವ ಹಕ್ಕುಗಳ ಮಂಡಳಿಗೆ ಅಮೆರಿಕ ಚುನಾಯಿಸಲ್ಪಟ್ಟಿದೆ ಅನ್ನುವಂಥದ್ದು ತಪ್ಪಾದ ವಾಕ್ಯ. ಇನ್ನು 3 ಸರಿ ಇದೆ ಅಂತೆ. 2006ರಲ್ಲಿ ಸ್ಥಾಪಿತಗೊಂಡಿದೆ. ವಿಶ್ವಸಂಸ್ಥೆ ಸಾಮಾನ್ಯ ಸಭೆ ನಿರ್ಣಯ ಆಧಾರದ ಮೇಲಿದೆ. ಮಂಡಳಿಯು ಮಾನವ ಹಕ್ಕುಗಳ ಶಿಕ್ಷಣ ಮತ್ತು ಸಲಹೆ ಸೇವೆಗಳನ್ನು ಉತ್ತೇಜಿಸುತ್ತದೆ ಅಂತೇಳಿ. 92ನೇ ಪ್ರಶ್ನೆ, ಇವುಗಳಲ್ಲಿ ಪ್ರಾದೇಶಿಕ ಸಂಘಟನೆಯು ಪ್ರಸ್ತುತವಾಗಿ 9 ಪರಿವೀಕ್ಷಣಾ ಸದಸ್ಯರನ್ನು ಹೊಂದಿದೆ ಅಂತಿದೆ. 92ಕ್ಕೆ 3ನೇದಂತಂದ್ರೆ ಸಿ, ಸಾರ್ಕ್. 92 3 ಸಾರ್ಕ್. 90 ಹೊಂದಿಸಿ ಬರೀರಿ ಅಂತಿದೆ. 93ನೇ ಪ್ರಶ್ನೆ. 93ನೇ ಪ್ರಶ್ನೆಗೆ ನೇರವಾಗಿ ಉತ್ತರ ಹೇಳೋದಾದ್ರೆ ಬಿ ಅಂತೇಳಿ. ಅದು ಹೇಗೆ ಅಂತೇಳಿ ನಾವು ನೋಡೋದಾದ್ರೆ A3 ಅಂತೇಳಿ, ರಾಸಾಯನಿಕ ಸಂಘಟನೆ ನಿಷೇಧ ಸಂಘಟನೆ ಅಂತೇಳಿ A3 A3 ನೆಕ್ಸ್ಟ್ B2 ವಾತಾವರಣ ಬದಲಾವಣೆ ಕುರಿತಂತೆ ಅಂತರ್ ಸರ್ಕಾರದ ಸಭಾಪಟ್ಟಿ 2007. C4 ಅಂತಾರಾಷ್ಟ್ರೀಯ ಅಣುಶಕ್ತಿ ಸಂಸ್ಥೆ ಮತ್ತು ಮೊಹಮ್ಮದ್ ಅಲ್ಬರ್ಡಿ ಅನ್ನುವಂಥದ್ದು C4 ಅನ್ನುವಂಥದ್ದು ಸರಿ. D1 ವಿಶ್ವಸಂಸ್ಥೆ ಮತ್ತು ಕೋಪಿ ಅನ್ನುವಂಥದ್ದು 2001. 94ನೇ ಪ್ರಶ್ನೆ, ಇವುಗಳಲ್ಲಿ ಯಾವ ದೇಶವು ವಾಣಿಜ್ಯ ಸಂಸ್ಥೆಯ ವೀಕ್ಷಕ ಸದಸ್ಯ ರಾಷ್ಟ್ರವಾಗಿಲ್ಲ? WTO ಸದಸ್ಯ ರಾಷ್ಟ್ರವಲ್ಲ ಅನ್ನುವಂಥದ್ದು 94ನೇ ಪ್ರಶ್ನೆಗೆ ಉತ್ತರ ಏನಂದ್ರೆ ವಿಯೆಟ್ನಾಂ ಅಂತೇಳಿ. 95ನೇ ಪ್ರಶ್ನೆ, ರಾಯಭಾರತ್ವ ಸಂಧಾನಗಳ ಮಾರ್ಗಗಳ ಮೂಲಕ ಜರುಗುವ ಅಂತಾರಾಷ್ಟ್ರೀಯ ಸಂಬಂಧಗಳ ನಿರ್ವಹಣೆಯಾಗಿದೆ ಅಂತೇಳಿ ಹೇಳಿದವರು ಯಾರಂತಂದ್ರೆ ಹೆರಲ್ಡ್ ನಿಕಲ್ಸನ್. 96 ಇವುಗಳಲ್ಲಿ ಯಾವುದು ಪಂಚಶೀಲ ತತ್ವ ವ್ಯಾಪ್ತಿಯಲ್ಲಿ ಬರುವುದಿಲ್ಲ ಅಂತಿದೆ. 96 ಯಾವುದಂದ್ರೆ ಸಿ,
ಪ್ರತಿಯೊಬ್ಬರು ಪರಸ್ಪರ ಆಂತರಿಕ ವ್ಯವಹಾರಗಳಲ್ಲಿ ಮಧ್ಯ ಪ್ರವೇಶಿಸುವಂತಿದೆಯಲ್ಲ ಅದು ಬರುವುದಿಲ್ಲ. ಇನ್ನು 3 ಅದರೊಳಗಡೆ ಬರುವಂತ ಪಂಚಶೀಲ ತತ್ವಗಳು. 97 ಸಾರ್ ಕ್ಯಾತ್ರಬೋ 2015 ಇವರಿಂದ ಕೈಗೆತ್ತಿಕೊಳ್ಳಲ್ಪಟ್ಟಿತ್ತು ಅಂತಿದೆ. 97ಕ್ಕೆ 3ನೇದು ಅಂದ್ರೆ ಸಿ ಭಾರತದ ವಿದೇಶಾಂಗ ಕಾರ್ಯದರ್ಶಿ ಎಸ್ ಜೈಶಂಕರ್ ಅಂತೇಳಿ. 98ನೇ ಪ್ರಶ್ನೆ ಪ್ರಾದೇಶಿಕ ಸಂಘಟನೆ ಸಂಸ್ಥೆಗಳಲ್ಲಿ ಭಾರತದ ಸ್ಥಾನವನ್ನು ಕುರಿತಂತೆ ಇವುಗಳಲ್ಲಿ ಯಾವುದು ಸರಿಯಾದದ್ದು ಆಗಿರುವುದಿಲ್ಲ ಅಂತೇಳಿ. 98ಕ್ಕೆ ಸಂಬಂಧಪಟ್ಟಂತೆ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಸಹಕಾರಿ ಸಂಘಟನೆ ಸ್ಥಾಪಕ ಸದಸ್ಯ ಅಂತಿದೆಯಲ್ಲ ಅದು ಸಂಬಂಧ ಇರದೇ ಇರುವಂತ ವಾಕ್ಯ ಆಗಿದೆ. 99 ಇವುಗಳಲ್ಲಿ ಯಾವುದು ಸರಿಯಾದ ಜೋಡಿ ಆಗಿರುವುದಿಲ್ಲ. 99ಕ್ಕೆ ಉತ್ತರ ಯಾವುದಂತಂದ್ರೆ ಡಿ 2015 APEC ಸಮಿಟ್ ಜಪಾನ್ ಟೋಕಿಯೋದಲ್ಲಿ ಜರುಗಿತು ಅನ್ನುವಂಥದ್ದು ಸರಿಯಾದ ಜೋಡಣೆ ಆಗಿರುವುದಿಲ್ಲ. ಇನ್ನು 3 ಸರಿಯಾದ ಜೋಡಣೆ ಅಂದ್ರೆ 2014 ಸಾರ್ಕ್ ಸಬ್ಮಿಟ್ ನೇಪಾಳದ ಕಠ್ಮಂಡುನಲ್ಲಿ ನಡೆಯಿತು. 2015 ಆಸಿಯಾನ್ ಸಬ್ಮಿಟ್ ಮಲೇಷ್ಯಾದ ಕೋಲಾಲಂಪುರ್ ಮತ್ತು ಲಾಂಗಮ್ಕ್ವಿಗಳಲ್ಲಿ ಜರುಗಿತು ಅನ್ನುವಂಥದ್ದು. ಮತ್ತು 2015 OAS ಸಮಿಟ್ ಪನಾಮಾ ನಗರದಲ್ಲಿ ಜರುಗಿತು ಅನ್ನುವಂಥದ್ದು ಸರಿಯಾದ ವಾಕ್ಯಗಳು. ಕೊನೆಯ ಪ್ರಶ್ನೆ ವಂದಿಸಿ ಬರೆಯಿರಿ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ನೋಡೋದಾದ್ರೆ ಸರಿಯಾದ ಉತ್ತರ ಹೇಳೋದಾದ್ರೆ 4ನೇದಂತೇಳಿ 4 ಅಂದ್ರೆ ಡಿ ಹೇಗೆ ಅನ್ನೋದನ್ನ ನೋಡೋದಾದ್ರೆ A2 ಅಂತೇಳಿ ಇಂಡಿಯನ್ ಶಾಸ್ತ್ರ ರಿಫ್ಲೆಕ್ಷನ್ ಆನ್ ದ ನ್ಯಾಷನಲ್ ಇನ್ ಅವರ್ ಟೈಮ್ ಅಂತೇಳಿ A2 ಅಂತಂದ್ರೆ ಶಶಿ ತರೂರ್ ಬರೆದಿರುವಂತ ಕೃತಿ. ಡಸ್ ದ ಎಲಿಫೆಂಟ್ ಡ್ಯಾನ್ಸ್ ಕಾಂಟೆಂಪ್ರರಿ ಇಂಡಿಯನ್ ಫಾರಿನ್ ಪಾಲಿಸಿ ಅಂತೇಳಿ B4 ಅಂತೇಳಿ B4 ಅಂತಂದ್ರೆ ಡೇವಿಡ್ ಎಂ ಮಾಲೋನ ಬರೆದಿರುವಂತ ಕೃತಿ. C1 ಚಾಲೆಂಜ್ ಅಂಡ್ ಸ್ಟ್ರಾಟಜಿ ರೀಥಿಂಕಿಂಗ್ ಇಂಡಿಯಾಸ್ ಫಾರಿನ್ ಪಾಲಿಸಿ ಅಂತೇಳಿ C1 ರಾಜೀವ್ ಸಿಕ್ರಿ ಅಂತೇಳಿ. ಇಂಡಿಯನ್ ಫಾರಿನ್ ಪಾಲಿಸಿ ರೀಡ್ ಪ್ರೊಫೆಕ್ಟ್ ಅಂಡ್ ಪ್ರಾಸ್ಪೆಕ್ಟ್ ಅಂತೇಳಿ D3 ಅಂತೇಳಿ ಸುಮಿತ್ ಗಂಗೋಲಿ ಅಂತೇಳಿ ಇದು ರೈಟ್ ಆನ್ಸರ್. ಇಲ್ಲಿವರೆಗೂ 100 ಪ್ರಶ್ನೆಗಳನ್ನ ಉತ್ತರವನ್ನ ತಿಳ್ಕೊಂಡಿದ್ದೀವಿ. ಆದರೆ ಇದರಲ್ಲೇ ವಿಶ್ಲೇಷಣೆ ಮಾಡ್ತಾ ಹೋದ್ರೆ ಸುಮಾರು 2-3 ತಾಸು ಬೇಕು. ಈ ಪ್ರಶ್ನೆ ಪತ್ರಿಕೆ ನೋಡೋದ್ರಿಂದ ಏನ್ ಲಾಭ ಅಂತಂದ್ರೆ ನಾವು ಓದುವ ರೀತಿ ಮತ್ತು ಓದುವ ನೆನಪು ಅಥವಾ ಯಾವ ರೀತಿ ನಮ್ಮ ಓದು ಬಂದು ನಿಂತಿದೆ ಅನ್ನುವಂಥದ್ದನ್ನ ತಿಳ್ಕೊಳ್ಬಹುದು. ಈ ರೀತಿ ಒಂದು ದಿನಕ್ಕೆ ಅಥವಾ ಒಂದು ವಾರಕ್ಕೆ ಒಂದು ಪ್ರಶ್ನೆ ಪತ್ರಿಕೆಯನ್ನ ಬಿಡಿಸ್ತಾ ಹೋಗೋದ್ರಿಂದ ನಮ್ಮ ಆತ್ಮವಿಶ್ವಾಸ ಹೆಚ್ಚಾಗುತ್ತೋ. ಅದರ ಜೊತೆಗೆ ನೆಟ್ಟು ಕೆಸೆಟ್ಟು ಕರ್ನಾಟಕ ರಾಜ್ಯದ ಹೊರತುಪಡಿಸಿ ವಿವಿಧ ರಾಜ್ಯಗಳಲ್ಲಿ ನಡೆಯುವಂಥ ಸೆಟ್ ಪ್ರಶ್ನೆ ಪತ್ರಿಕೆಯನ್ನ ನಾವು ಬಿಡಿಸೋದ್ರಿಂದ ನಾವು ಅನ್ಕೊಂಡಿರುವಂಥ ಸಹಾಯಕ ಪ್ರಾಧ್ಯಾಪಕ ಹುದ್ದೆ ಆಗಿರ್ಬೋದು, ಅದರ ಜೊತೆಗೆ PU ಕಾಲೇಜಿನ ಉಪನ್ಯಾಸಕ ಹುದ್ದೆಯ ಗುರಿಯನ್ನ ಕನಸನ್ನ ನನಸಾಗಿಸಿಕೊಳ್ಳೋದಕ್ಕೆ ಅವಕಾಶ ಸಿಗುತ್ತಂತ ಹೇಳ್ತಾ ಈ ತರಗತಿ ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.